Hi, hello friends. Welcome to Rooms with John. In this video, let us see the spice garden and the different types of trees available in this garden. They charge around 200 rupees per person for the tour for this coffee estate. A guide will assign to you throughout this tour to explain the uses of this coffee estate. எங்கே போகிற குச்செல்லாம் Spices garden. ஸ்பைசஸ் கார்டன் ஓகே கம் ಹೇಳ್ತೀವಿ ಸಿಟ್ರಸ್ ಫ್ಯಾಮಿಲಿಲೇ ಲಾರ್ಜೆಸ್ಟ್ ಫ್ರೂಟ್ ಇದು. ಇದರಲ್ಲಿ ಎರಡು ಥರ ಬರುತ್ತೆ, ಒಂದು ಪಿಂಕ್ ಕಲರ್ ಬರುತ್ತೆ, ಇನ್ನೊಂದು ಯೆಲ್ಲೋ ಕಲರ್ ಬರುತ್ತೆ. ಈ ಯೆಲ್ಲೋ ಕಲರ್ ಬಂದು ನಾವು ಓನ್ಲಿ ಫಾರ್ ಈಟಿಂಗ್ ಪರ್ಪಸ್ಗೆ ಬಳಸ್ತೀವಿ. ಈ ಪಿಂಕ್ ಕಲರ್ ಬಂದು ಒಂದು ಡಯಾಬಿಟಿಸ್ಗಾಗಿರ್ಬೋದು, ಕಿಡ್ನಿ ಸ್ಟೋನ್ಗಾಗಿರ್ಬೋದು, ಮತ್ತು ಫ್ರೂಟದ ಸಿಪ್ಪನ್ನು ಬಳಸಿ ನಾವು ಡ್ರೈ ಫ್ರೂಟ್ ಕೂಡ ಮಾಡ್ತೀವಿ. ಅಂದರೆ ಈ ಜಾಂಡಿಸ್ ಪೇಷಂಟ್ಗಳಿಗೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಈಗ ನೋಡಿ, ಒಂದು ಡೆಂಗು ಇದೆಲ್ಲ ಆಯ್ತು ಅಂತ ಹೇಳಿದರೆ ಪಪ್ಪಾಯಲ್ಲಿ ರಸ ತಗೊಳ್ಳಿದ್ದ ಹೇಳ್ತಾರೆ. ಅದೇ ಥರ ಈ ಜಾಂಡಿಸ್ ಇದೆಲ್ಲ ಹೋರಾದಾಗ ಈ ಸಿಪ್ಪೆದು ಡ್ರೈ ಫ್ರೂಟನ್ನು ಕೊಡ್ತಾರೆ. ನಾವು ಇಂಗ್ಲೀಷ್ನಲ್ಲಿ ಪೊಮೆಲೋ ಅಂತ ಹೇಳ್ತೀವಿ, ಇಲ್ಲಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಚಕೋತ ಅಂತ ಹೇಳಿ ಕರಿತೀವಿ ಸರ್. ಈ ಸೈಜಿಗೆ ಬರುತ್ತೆ ಫ್ರೂಟು. ಸೆಪ್ಟೆಂಬರ್ ಟೈಮಲ್ಲಿ ಜಾಸ್ತಿ ಸಿಗುತ್ತೆ. ಈ ಗಣಪತಿ ಛಟ್ ಪೂಜಾ ಟೈಮಲ್ಲೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಬರ್ತಾರೆ. ಓ ಆಲ್ರೆಡಿ ಮೇಲೆ ಒಂದಿದೆ ಅಲ್ಲ ರೌಂಡು, ಅಲ್ಲೊಂದಿದೆ Grape fruit. ಹಾಂ ಗ್ರೇಪ್ ಫ್ರೂಟ್. ಓಕೆ, ಇದು ಬಂದು ಅವಕಾಡೋ ಬಟರ್ ಫ್ರೂಟ್ ಮರ. ಇದು ಪ್ಲಕ್ಕಿಂಗ್ ಸೀಸನ್ ಮುಗಿದಿದೆ. ವರ್ಷಕ್ಕೆ ಒಂದೇ ಸರಿ ಫಲ ಕೊಡೋದು ಜುಲೈ ಮತ್ತು ಆಗಸ್ಟ್, 2 ತಿಂಗಳು ಇದರದ್ದು ಪ್ಲಕ್ಕಿಂಗ್ ಸೀಸನ್ ಇರುತ್ತೆ. ಒಂದು 25ರಿಂದ 30 ವರ್ಷದವರೆಗೂ ಲೈಫ್ ಕೂಡ ಇರುತ್ತೆ, ಆಯಸ್ ಇರುತ್ತೆ. ಇದು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನ್ಯೂಜಿಲೆಂಡ್ ಪ್ಲಾಂಟ್ ಇದು. ಇವಾಗ ನಮ್ಮ ಇಂಡಿಯಾ ಸೈಡೆಲ್ಲ ಜಾಸ್ತಿ ಬೆಳೀತಾ ಬರ್ತಾರೆ. ಇವಾಗ ನಾರ್ತ್ ಸೈಡಿಗೆಲ್ಲ ಹೋದ್ರೆ ಒಂದು ಹಣ್ಣಿಗೆ 200 ರೂಪಾಯಿ 300 ರೂಪಾಯಿಗೆಲ್ಲ ಸೇಲ್ ಮಾಡ್ತಾರೆ. ಇಲ್ಲಿ ಲೋಕಲಲ್ಲಿ ಬಂದು ಬರೀ 80 ರೂಪಾಯಿ 100 ರೂಪಾಯಿಗೆಲ್ಲ ಸಿಗುತ್ತೆ ಒಂದು ಕೆಜಿಗೆ. ಅಂದರೆ ಇದು ವೆರಿ ಗುಡ್ ಫಾರ್ ಹೆಲ್ತ್. ಇದು ವಿಟಮಿನ್ ಎ ಫ್ರೂಟ್. ಮಿಲ್ಕ್ ಶೇಕ್, ಸ್ಯಾಂಡ್ವಿಚ್, ಐಸ್ ಕ್ರೀಮ್, ಕಾಸ್ಮೆಟಿಕ್ಸ್ ಎಲ್ಲ ಮಾಡಲಿಕ್ಕೆ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಬರುತ್ತೆ. ಅವಕಾಡೋ ಬಟರ್ ಫ್ರೂಟ್. ನೋಡಿ, ಇದೆಲ್ಲ ಅಡಿಕೆ ಮರಗಳು ಸರ್. ಅಡಿಕೆ ಬೆಳಿತೀರಾ ನಿಮ್ಮ ಸೈಡು? ಇಲ್ಲ ಸರ್, ಇಲ್ಲೇ ನೋಡ್ತಾ ಇರೋದು. ಯಾವ್ದು ಸರ್ ಇದು ಉದ್ದ ಉದ್ದ ಇದೆಯಲ್ಲ ಅದಾ? ತೆಂಗಿನ ಮರ ಥರ ಇದೆಯಲ್ಲ, ಅಡಿಕೆ ಮರಗಳು ಸರ್. ಅಡಿಕೆ ಎಲೆ ಅಡಿಕೆ ಹತ್ವಲ್ಲ ಎಲೆನ. ಒಂದೇ ಸರಿ ಫಲ ಕೊಡೋದು ಫೆಬ್ರವರಿ ಮತ್ತು ಮಾರ್ಚ್, 2 ತಿಂಗಳು ಇದ್ರದ್ದು ಪ್ಲಕ್ಕಿಂಗ್ ಸೀಸನ್ ಇರುತ್ತೆ. ಒಂದು 50 ವರ್ಷದವರೆಗೂ ಲೈಫ್ ಕೂಡ ಇರುತ್ತೆ. ಅಂದರೆ ನಾವಿಲ್ಲಿ ಕೂಲ್ ಕ್ಲೈಮೇಟಿಗೆ ಜಾಸ್ತಿ ಬ್ಲ್ಯಾಕ್ ಸುಪಾರಿ, ಕಪ್ಪಡಿಕೆಯನ್ನು ಬೆಳಿತೀವಿ. ಈಗ ಒಂದು ಗುಟ್ಕಾ ಮಾಡಲಿಕ್ಕಾಗಿರ್ಬೋದು, ಡೈಜೆಷನ್ಗಾಗಿರ್ಬೋದು, ಮತ್ತು ಪಾನಲ್ಲೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ. ಈ ಅಡಿಕೆ ಮರದ ಮೇಲೆ ಒಂದು ಬಳ್ಳಿ ಹೋಗಿದೆ, ಒಂದು ಬ್ಲ್ಯಾಕ್ ಕಲರ್ ಜಿಗ್ಜಾಗ್ ಥರ. ಹಾಂ ಹಾಂ ಹೌದು, ಅದು ಬಂದು ವೆನಿಲಾ ಸರ್. ವೆನಿಲಾ ಅದು ಸಿಗಲ್ಲ. ಸಿಗುತ್ತೆ. ವೆನಿಲಾ ಇಟ್ಸ್ ಎ ಕ್ರೀಪರ್. ಓಕೆ, ಟ್ರೀ ಅದೊಂದು ಬಳ್ಳಿ, ಅದು ಮರ ಅಲ್ಲ. ಜಾಸ್ತಿ ನಾವು ಅಡಿಕೆ ಮರಗಳಿಗೆ ಮಾತ್ರ ಗ್ರೋ ಮಾಡ್ತೀವಿ. ಯಾಕಂತ ಹೇಳಿದರೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ವರ್ಷಕ್ಕೆ ಒಂದೇ ಸರಿ ಫಲ ಕೊಡೋದು. ಬರೀ 1 ತಿಂಗಳು ಮಾತ್ರ ಇದ್ರದ್ದು ಹಾರ್ವೆಸ್ಟಿಂಗ್ ಸೀಸನ್ ಇರುತ್ತೆ. ಈಗ ನಿಮಗೆ ವೆಜಿಟೇಬಲ್ ಬೀನ್ಸ್ ಗೊತ್ತಿದೆಯಲ್ಲ, ಆ ಬೀನ್ಸ್ ಥರನೇ ಉದ್ದ ಹೂವು ಬಿಡುತ್ತೆ. ಆ ಹೂವನ್ನು ಕಿತ್ಬಿಟ್ಟು ನಾವು ಒಂದು 8ರಿಂದ 10 ದಿನದವರೆಗೆ ನ್ಯಾಚುರಲ್ ಆಗಿ ಸನ್ಲೈಟ್ ಮಾಡ್ತೀವಿ, ಒಣಗಿಸ್ತೀವಿ. ಒಣಗಿಸಿದಾಗ ಅದು ಪೂರ್ತಿ ಬ್ಲ್ಯಾಕ್ ಆಗಿಬಿಡುತ್ತೆ. ಬ್ಲ್ಯಾಕ್ ಆದಮೇಲೆ ಪೂರ್ತಿ ಸ್ಟಿಕ್ಸನ್ನು ಓಪನ್ ಮಾಡಿದ್ರೆ ಒಳಗಡೆ ಚಿಕ್ಕ ಚಿಕ್ಕ ಸೀಡ್ಸ್ ಇರುತ್ತೆ, ಬ್ಲ್ಯಾಕ್ ಕಲರ್ ವೆನಿಲಾ ಸೀಡ್ಸ್ ಇರುತ್ತೆ. ಆ ಸೀಡ್ಸನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಚಿಕ್ಕ ಮಿಷಿನಲ್ಲಿ ಹಾಕಿ ನಾವು ವೆನಿಲಾ ಎಸೆನ್ಸನ್ನು ತೆಗಿತೀವಿ. ಈಗ ಒಂದು ಡ್ರಾಪ್ ವೆನಿಲಾ ಎಸೆನ್ಸಲ್ಲಿ 1 kg ವೆನಿಲಾ ಐಸ್ ಕ್ರೀಮ್ ಮಾಡ್ಬೋದು. ನಮಗೆ ನೋಡಿ, ಮಾರ್ಕೆಟಲ್ಲಿ 10 ರೂಪಾಯಿ 20 ರೂಪಾಯಿಗೆಲ್ಲ ಒಂದು ಚಿಕ್ಕ ಬಾಟ್ಲ್ ಎಸೆನ್ಸ್ ಸಿಗುತ್ತೆ. ಅದೆಲ್ಲ ಪೂರ್ತಿ ಕೆಮಿಕಲ್. ಅದು ನಮಗೆ ಪ್ಯೂರ್ ಒರಿಜಿನಲ್ ಬೇಕಂತ ಹೇಳಿದ್ರೆ 1 ಗ್ರಾಮಿಗೆ 45 ರೂಪಾಯಿಂದ 60 ರೂಪಾಯಿವರೆಗೂ ಇರುತ್ತೆ. ಈ ಒರಿಜಿನಲ್ ವೆನಿಲಾ ಎಸೆನ್ಸ್ ಬಂದು ಬ್ಲ್ಯಾಕ್ ಕಲರ್ ಇರುತ್ತೆ. ನಮಗೆ ಮಾರ್ಕೆಟಲ್ಲಿ ಸಿಗೋದೆಲ್ಲ ವೈಟ್ ಇರುತ್ತೆ, ಕುಡಿಯೋ ನೀರು ಥರ ಇರುತ್ತೆ. ಅಂದರೆ ಇದರಲ್ಲಿ 2 ವರ್ಷನ್ ಕೂಡ ಬರುತ್ತೆ. ಅಂದರೆ ಹ್ಯಾಂಡ್ ಪಾಲಿನೇಟ್ ಮಾಡಿ ಮೇಲ್ ಫೀಮೇಲ್ ಅಂತ ಹೇಳಿ ಕಂಡುಕೊಂಡು, ಫೀಮೇಲ್ ಬಂದು ಖಾಲಿ ಸ್ಟಿಕ್ಸ್ ಅಂದರೆ ಸೀಡ್ಸ್ ರಿಮೂವ್ ಮಾಡಿಬಿಡ್ತೀವಿ. ಒಂದು ಚಿಕ್ಕ ಪೀಸ್ ಕಟ್ ಮಾಡೋಕ್ಕಿದ್ರೆ ವೆನಿಲಾ ಫ್ಲೇವರ್ಗೋಸ್ಕರ ಬಾರಿಸ್ತಾರೆ. ಈ ಮೇಲ್ ವರ್ಷನ್ ಬಂದು ಒಳಗಡೆ ಸೀಡ್ಸ್ ಇರುತ್ತೆ. ಎಸೆನ್ಸ್ ಎಲ್ಲ ಮಾಡಲಿಕ್ಕೆ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಬರ್ತಾರೆ. ಒಂದು ಬಳ್ಳಿನೇ ಸರ್ ಇದು. ಬ್ಲ್ಯಾಕ್ ಪೆಪ್ಪರ್ ಯಾವ ಮರಕ್ಕೆ ಬೇಕಾದ್ರೂ ಗ್ರೋ ಆಗುತ್ತೆ. ವರ್ಷಕ್ಕೆ ಒಂದೇ ಸರಿ ಫಲ ಕೊಡೋದು ಫೆಬ್ರವರಿ ಮತ್ತು ಮಾರ್ಚ್, 2 ತಿಂಗಳು ಇದರದ್ದು ಪ್ಲಕ್ಕಿಂಗ್ ಸೀಸನ್ ಇರುತ್ತೆ. ಒಂದು 20 ವರ್ಷದವರೆಗೂ ಲೈಫ್ ಇರುತ್ತೆ, ಆಯಸ್ ಇರುತ್ತೆ. ಇವಾಗ ಗ್ರೀನಲ್ಲಿ ಇದೆಯಲ್ಲ, ಈ ಥರ ಗ್ರೀನಲ್ಲಿ ಇರ್ಬೇಕಾದ್ರೆ ಕಿತ್ಬಿಡ್ತೀವಿ ನಾವು. ಕಿತ್ಬಿಟ್ಟು ಉಪ್ಪಿನಕಾಯಿ ಹಾಕ್ತೀವಿ, ಗ್ರೀನ್ ಪೆಪ್ಪರ್ ಉಪ್ಪಿನಕಾಯಿ ಹಾಕ್ತೀವಿ. ಮತ್ತು ಅದು ಸ್ವಲ್ಪ ಹಣ್ಣಾದಮೇಲೆ, ರೆಡ್ ಕಲರ್ ಆದಮೇಲೆ ಒಂದು ಕುದಿಯೋ ಬಿಸಿ ನೀರಿಗೆ ಹಾಕಿ ನೆನೆಸಿಟ್ಬಿಡ್ತೀವಿ. ನೆನೆಸಿಟ್ಟಾಗ ಸಿಪ್ಪೆ ಸ್ಮೂತ್ ಆಗುತ್ತೆ. ಮತ್ತು ಸಿಪ್ಪೆ ನಾನು ರಿಮೂವ್ ಮಾಡ್ತೀವಿ.
ಸಿಪ್ಪೆನ ರಿಮೂವ್ ಮಾಡಿದಾಗ ನಮಗೆ ವೈಟ್ ಪೆಪ್ಪರ್ ಸಿಗುತ್ತೆ. ಮತ್ತು ಗ್ರೀನಲ್ಲಿ ಇರ್ಬೇಕಾದ್ರೆ ಕಿತ್ತು ಡೈರೆಕ್ಟಾಗಿ ಒಣ ಹಾಕಿದರೆ ಬ್ಲ್ಯಾಕ್ ಪೆಪ್ಪರ್ ಸಿಗುತ್ತೆ. ಒಂದೇ ಇದರಲ್ಲಿ 2 ಥರ ಸ್ಪೈಸಸನ್ನು ತೊಗೋತೀವಿ ನಾವು. ಅಂದರೆ ವೈಟ್ ಪೆಪ್ಪರ್ ಎಕ್ಸ್ಪೆನ್ಸಿವ್ ಇರುತ್ತೆ, ಬ್ಲ್ಯಾಕ್ ಪೆಪ್ಪರ್ ಎಕ್ಸ್ಪೆನ್ಸಿವ್ ಇರೋದಿಲ್ಲ. ಕ್ವಾಲಿಟಿ ಥರ ರೇಟ್ ಇರುತ್ತೆ. ಒಂದು ಮೆಡಿಸಿನಲ್ ಪರ್ಪೋಸಿಗಾಗಿರ್ಬೋದು, ಕುಕ್ಕಿಂಗಲ್ಲಾಗಿರ್ಬೋದು, ಪಾಪಡೆಲ್ಲ ಮಾಡಲಿಕ್ಕೆ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ವೈಟ್ ಪೆಪ್ಪರ್ ಬಂದು ವೆರಿ ಗುಡ್ ಫಾರ್ ಐಸ್, ಅದು ಕಣ್ಣಿಗೆ ತುಂಬ ಜಾಸ್ತಿ. ಹೌದು. ಹೆಸರು ಕೊಕೋವಾ. ಕೊಕ್ಕೋ. ಓ ಕೊಕ್ಕೋ. ಇದ್ರೊಳಗಡೆ 2 ಬೀಜ ಇರುತ್ತೆ. ಪ್ಲಕ್ಕಿಂಗ್ ಸೀಸನ್ ಮುಗಿದಿದೆ ಇವಾಗ. ಇದೇನಾ ಚಾಕ್ಲೇಟ್ ಮಾಡೋದು? ವರ್ಷಕ್ಕೆ ಒಂದೇ ಸರಿ ಫಲ ಕೊಡೋದು. ಆಗಸ್ಟ್ ಮತ್ತು ಸೆಪ್ಟೆಂಬರ್ 2 ತಿಂಗಳು ಇದ್ರದ್ದು ಪ್ಲಕ್ಕಿಂಗ್ ಸೀಸನ್ ಇರುತ್ತೆ. ಒಂದು 50 ವರ್ಷದವರೆಗೂ ಲೈಫ್ ಇರುತ್ತೆ, ಆಯಸ್ ಇರುತ್ತೆ. ಮತ್ತು ಇದೇ ಥರ ಪಪಾಯ ಥರ ಸೈಜ್ ಬರುತ್ತೆ, ಪೂರ್ತಿ ಎಲ್ಲೋ ಆಗಿಬಿಡುತ್ತೆ. ಎಲ್ಲೋ ಆದಮೇಲೆ ಕಿತ್ಬಿಟ್ಟು ಆ ಫ್ರೂಟದು ಸಿಪ್ಪನ್ನು ಸ್ಕ್ರೇಪ್ ಮಾಡ್ತೀವಿ ನಾವು. ಸಿಪ್ಪನ್ನು ಸ್ಕ್ರೇಪ್ ಮಾಡಿದಾಗ ಒಳಗಡೆ ಪಲ್ಪ್ ಇರುತ್ತಲ್ಲ, ಆ ಪಲ್ಪನ್ನು ಬಳಸಿ ಈಗ ಒಂದು ಕೊಕೋವಾ ಬಟರು, ಕಾಸ್ಮೆಟಿಕ್ಸ್ ಮಾಡಲಿಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ವೈಟ್ ಚಾಕ್ಲೇಟ್ ಕೂಡ ಮಾಡ್ತಾರೆ ಅದು. ಮತ್ತು ಒಳಗಡೆ ಬ್ಲ್ಯಾಕ್ ಕಲರ್ ಸೀಡ್ಸ್ ಕೂಡ ಇರುತ್ತೆ. ಆ ಸೀಡ್ಸನ್ನೆಲ್ಲ ಕಲೆಕ್ಟ್ ಮಾಡಿ ನ್ಯಾಚುರಲ್ ಆಗಿ ಸನ್ಲೈಟ್ ಮಾಡಿ ರೋಸ್ಟ್ ಮಾಡಿ ಕೊಕೋವಾ ಪೌಡ್ರು ಕೂಡ ಮಾಡ್ತಾರೆ. ಆ ಕೊಕೋವಾ ಪೌಡ್ರನ್ನು ಬಳಸಿ ಈಗೊಂದು ಮಿಲ್ಕ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್, 70-30, 100% ಡಾರ್ಕ್ ಚಾಕ್ಲೇಟ್ ಕೂಡ ಮಾಡ್ತಾರೆ. ಅಂದರೆ ಡಾರ್ಕ್ ಚಾಕ್ಲೇಟ್ ಇಸ್ ಅ ವೆರಿ ಗುಡ್ ಫಾರ್ ಹಾರ್ಟ್. ಒಂದೇ ಹಣ್ಣಲ್ಲಿ 3 ಥರ ಚಾಕ್ಲೇಟನ್ನು ಮಾಡ್ಕೋತಾರೆ. ಪಲ್ಪಲ್ಲಿ ವೈಟ್, ಪೌಡರಲ್ಲಿ ಮಿಲ್ಕ್ ಮತ್ತು ಡಾರ್ಕ್ ಮಿಲ್ಕ್. ಡಾರ್ಕ್ ಚಾಕ್ಲೇಟ್ ಗ್ರೀನ್ ಕಾಟಮ. ಪ್ಲಕ್ಕಿಂಗ್ ಸೀಸನ್ ಮುಗಿದಿದೆ. ಆ ಗಿಡದಲ್ಲಿ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಗ್ರೀನ್ ಕಲರ್ ಚಿಕ್ಕ ಚಿಕ್ಕ ಸೀಡ್ಸ್ ಆಗಿದೆ ನೋಡಿ, ಕಾಣಿಸ್ತಾ ಇದೆಯಾ ಕೆಳಗಡೆ? ಓಕೆ. ಎಸ್, ಹೌದು. ಏಲಕ್ಕಿ ಬಂದು ಬೇರಲ್ಲಿ ಬಿಡುತ್ತೆ. ಅಂದರೆ ಸೊ ಇದು ಕಾಡಮಮ್ಮ ಸರ್, ಇದು ಗ್ರೀನ್ ಏಲಕ್ಕಿ ಹೆಂಗ್ ಬರುತ್ತೆ? ಬೇರಲ್ಲಿ ಅಲ್ಲಿದೆ ನೋಡಿ, ಗಿಡದಲ್ಲಿದೆ. ಬೇರಲ್ಲ, ಮಣ್ಣೊಳಗಡೆ. ಮಣ್ಣು ಒಳಗಡೆ ಬರುತ್ತೆ, ಮಣ್ಣಿಂದ ಹೊರಗಡೆ ಇರುತ್ತೆ. ಏಲಕ್ಕಿ ಗಿಡ ಸಿಗುತ್ತೆ. ಅಂದರೆ ಗಿಡ ಒಂದೇ 2 ಥರ ಬೇರುಗಳಿರುತ್ತೆ ಇದಕ್ಕೆ. ಈ ಗಿಡದ ಬೇರು, ತಾಯಿ ಬೇರು ಅಂತ ಹೇಳ್ತೀವಲ್ಲ, ಈ ಗಿಡದ ಬೇರು ಬಂದು ಭೂಮಿಯಿಂದ ಒಳಗಡೆಗಿರುತ್ತೆ. ಈ ಏಲಕ್ಕಿ ಬಿಡುತ್ತಲ್ಲ, ಆ ಬೇರು ಈ ಥರ ಭೂಮಿಯಿಂದ ಹೊರಗಡೆಗಿರುತ್ತೆ. ಇವಾಗ ಪ್ಲಕ್ಕಿಂಗ್ ಸೀಸನ್ ಮುಗಿದಿದೆ ಇವಾಗ. ಅಂದರೆ ಈ ಗಿಡ ನೆಡಬೇಕಾದ್ರೆ ಇದೊಂದು ಸಿಂಗಲ್ ಪ್ಲಾಂಟ್ ಮಾತ್ರ. ಮತ್ತು ಈ ಬಾಳೆ ಗಿಡಗಳೆಲ್ಲ ಸ್ಪ್ರೆಡ್ ಆಗುತ್ತಲ್ಲ, ಆ ಥರ ಪೂರ್ತಿ ಸ್ಪ್ರೆಡ್ ಆಗ್ತಾ ಬರುತ್ತೆ. ಒಂದು 8-10 ವರ್ಷದವರೆಗೂ ಲೈಫ್ ಇರುತ್ತೆ, ಆಯಸ್ ಇರುತ್ತೆ. ಅಂದರೆ ನಾವಿಲ್ಲಿ ಕೂಲ್ ಕ್ಲೈಮೇಟಿಗೆ ಜಾಸ್ತಿ ನಾವು ಪ್ರೀಮಿಯಂ ಕ್ವಾಲಿಟಿ ಏಲಕ್ಕಿನ ಬೆಳಿತೀವಿ. 4 mm, 6 mm, 8 mm, 12 mm ಇದೆಲ್ಲ ತುಂಬ ಕಾಸ್ಟ್ಲಿ ಆಗಿರುತ್ತೆ. ನಮಗೆ ಮಾರ್ಕೆಟಲ್ಲಿ 10 ರೂಪಾಯಿ 20 ರೂಪಾಯಿಗೆಲ್ಲ ಒಂದು ಚಿಕ್ಕ ಪ್ಯಾಕೆಟ್ ಏಲಕ್ಕಿ ಸಿಗುತ್ತಲ್ಲ, ಅದೆಲ್ಲ ಪೂರ್ತಿ ಮಿಷಿನ್ ಡ್ರೈಡ್. ಅದು ಅಂದರೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಅದೆಲ್ಲ ಯೆಲ್ಲೋ ಕಲರ್ ಇರುತ್ತೆ. 1,000 ರೂಪಾಯಿ 2,000 ರೂಪಾಯಿಗೆಲ್ಲ ಸಿಗುತ್ತೆ ಒಂದು ಕೆಜಿಗೆ. ನಮಗೆ ಪ್ರೀಮಿಯಂ ಕ್ವಾಲಿಟಿ ಏಲಕ್ಕಿ ಬೇಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪ್ರೈಸೇ 4,000 ರೂಪಾಯಿ ಇರುತ್ತೆ. ಕೆಜಿ 4,000ರಿಂದ 8,000 ರೂಪಾಯಿವರೆಗೂ ರೇಟ್ ಇರುತ್ತೆ. ಅಂದರೆ ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗ್ತಾ ಬರುತ್ತೆ. ಮತ್ತು ಇಲ್ಲೊಂದು ಈ ಗ್ರೀನ್ ಕಲರ್ ಬಟ್ಟೆ ಪ್ಯಾಕ್ ಮಾಡಿ ಒಂದು ಚಿಕ್ಕ ಗಿಡ ಇದೆ ನೋಡಿ. ಎಸ್, ಅದು ಬಂದು ಲವಂಗದ ಗಿಡ. ಅದು ಲವಂಗ. ಅಂದರೆ ಲವಂಗ ಬಂದು ಈ ಕಡೆ ಜಾಸ್ತಿ ಬೆಳೆಯೋದಿಲ್ಲ, ಯಾಕಂತ ಹೇಳಿದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಬೇಕು ಮತ್ತು ಮಣ್ಣಿಂದು ವ್ಯತ್ಯಾಸ ಬರುತ್ತೆ. ಕೇರಳ ಬಿಟ್ಟರೆ ಶ್ರೀಲಂಕಾ ಸೈಡು ತುಂಬ ಜಾಸ್ತಿ ಬೆಳೀತಾ ಬರ್ತಾರೆ. ಅಂದರೆ ನಾವಿಲ್ಲಿ ಕೂಲ್ ಕ್ಲೈಮೇಟಿಗೆ ಜಾಸ್ತಿ ಏಪ್ರಿಲ್ ಮೇ ಸಮ್ಮರ್ ಸೀಸನಲ್ಲಿ ಪ್ಲಕ್ಕಿಂಗ್ ಸೀಸನ್ ಶುರು ಮಾಡ್ತೀವಿ. ಈ ಮಲ್ಲಿಗೆ ಹೂ ಮೊಗ್ಗಿರುತ್ತಲ್ಲ, ಅದೇ ಥರ ಚಿಕ್ಕ ಚಿಕ್ಕದಾಗಿ ಹೂವು ಬಿಡುತ್ತೆ. ಆ ಹೂವನ್ನು ಕಿತ್ಬಿಟ್ಟು ನಾವು ಒಂದು 8-10 ದಿನದವರೆಗೆ, ಅಲ್ಲ 25-30 ದಿನದವರೆಗೆ ನ್ಯಾಚುರಲ್ ಆಗಿ ಸನ್ಲೈಟ್ ಮಾಡ್ತೀವಿ, ಒಣಗಿಸ್ತೀವಿ. ಒಣಗಿಸಿದಾಗ ನಮಗೆ ಲವಂಗದಲ್ಲಿ ಕೂಡ ನಾವು 2 ಭಾಗ ಮಾಡ್ಕೋತೀವಿ. ಒಂದು ಅರ್ಧ ತೆಗೆದು ಮಿಷಿನ್ ರೇಡ್ ಮಾಡ್ತೀವಿ. ಅಂದರೆ ಮಿಷಿನ್ ರೇಡ್ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಲೋ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದು ಸ್ವಲ್ಪ ವೈಟಿಶ್ ಇರುತ್ತೆ, ಸ್ಟ್ರಾಂಗ್ ಇರೋದಿಲ್ಲ, ಅದು ಸೆಕೆಂಡ್ ಕ್ವಾಲಿಟಿ ಆಗಿರುತ್ತೆ. ಈಗ ನ್ಯಾಚುರಲ್ ಆಗಿ ಸನ್ಲೈಟ್ ಮಾಡಿದ್ದು ಬಂದು ಪೂರ್ತಿ ಡಾರ್ಕ್ ಬ್ಲ್ಯಾಕ್ ಮತ್ತು ಮೆರೂನ್ ಇರುತ್ತೆ. ಇದನ್ನು ಜಸ್ಟ್ ಈಗ ಪ್ರೆಸ್ ಮಾಡಿ ನೋಡಿ ಸಾಕು, ಕ್ಲೋ ಆಯಿಲ್ ಸಿಗುತ್ತೆ. ಅದು ಫಸ್ಟ್ ಕ್ವಾಲಿಟಿ ಆಗಿರುತ್ತೆ. ಅಂದರೆ ಮತ್ತು ಈ ದೊಡ್ಡ ಮರ ಇದೆಯಲ್ಲ, ಇದು ಬಂದು ಕಾಡಮಾವಿನಕಾಯಿ ಮರ. ಇದು ಕಾಡಮಾವು ಕೇಳಿದ್ದೀರಾ? ನಾವು ಕನ್ನಡದಲ್ಲಿ ಅಪ್ಪೆ ಮಿಡಿ ಅಂತ ಹೇಳ್ತೀವಿ. ಮಿಡಿ ಉಪ್ಪಿನಕಾಯಿ. ಅಂದರೆ ಇದು ನಮ್ಮ ಮಲೆನಾಡು ಸೈಡೆಲ್ಲ ತುಂಬ ಜಾಸ್ತಿ ಬೆಳೀತಾರೆ. ಮಳೆಗಾಲದಲ್ಲಿ ಜೂನ್ ಜುಲೈಲಿ ಪ್ಲಕ್ಕಿಂಗ್ ಸೀಸನ್ ಇರುತ್ತೆ. ತುಂಬ ಚಿಕ್ಕದಾಗಿರುತ್ತೆ, ಹುಳಿ ಸ್ವೀಟ್ ಇರುತ್ತೆ. ಉಪ್ಪಿನಕಾಯಿ ಹಾಕಲಿಕ್ಕೆ, ಸಾಂಬಾರು ಮಾಡಲಿಕ್ಕೆ, ಚಟ್ನಿ ಮಾಡಲಿಕ್ಕೆಲ್ಲ ತುಂಬ ಜಾಸ್ತಿ ಬೆಳೀತಾ ಬರ್ತಾರೆ. ಕಾಡು ಮಾವಿನಕಾಯಿ ಅಂತ ಹೇಳ್ತೀವಿ ನಮ್ಮ ಕನ್ನಡ ಭಾಷೆಯಲ್ಲಿ. ಅಪ್ಪೆ ಮಿಡಿ ಉಪ್ಪಿನಕಾಯಿ, ಮಿಡಿ ಮಾವಿನಕಾಯಿ ಅಂತ ಹೇಳ್ತಾ ಬರ್ತೀವಿ. ಆ ಮರ ಬನ್ನಿ. ನೋಡಿ, ಇದು ಬಂದು ಟೋಟಲ್ ಇದೊಂದು 50 ಎಕರೆ ಪ್ರಾಪರ್ಟಿ ಇದೆ. ಇಲ್ಲಿ ಬಂದು ನಾವು ಕಾಫಿ ಜಾಸ್ತಿ ಬೆಳಿತೀವಿ. ಕಾಫಿ ಫೇಮಸ್ ಆಗುತ್ತೆ ಇಲ್ಲಿ. ಕಾಫಿಲಿ 4 ಥರ ಇದೆ. ಒಂದು ರೋಬೋಸ್ಟಾ, ಅರೇಬಿಕಾ, ಕಾವೇರಿ ಕಾಫಿ, ಇನ್ನೊಂದು ಬ್ಲ್ಯಾಕ್ ಐವರಿ ಕಾಫಿ ಅಂತ ಹೇಳ್ತೀವಿ. ರೋಬೋಸ್ಟಾ ಬಂದು ಫಿಲ್ಟರ್ ಕಾಫಿ, ಅರೇಬಿಕಾ ಬಂದು ಇನ್ಸ್ಟೆಂಟ್ ಕಾಫಿ, ಸನ್ರೈಸ್, ನೆಸ್ಕೆಫೆ, ಬ್ರೂ, ಲೆವಿಸ್ಟಾ, ಈ ರೆಡಿಮೇಡ್ ಪೌಡರ್ನ ಸಿಗುತ್ತಲ್ಲ, ಈ ಅರೇಬಿಕಾ ಕಾಫಿ ಬೀನ್ಸ್ ಯೂಸ್ ಮಾಡ್ತಾರೆ. ಈ ಕಾವೇರಿ ಕಾಫಿ ಬೀನ್ಸ್ ಬಂದು ಒಂದು ಹೈಬ್ರಿಡ್ ಕಾಫಿ. ಇದು ಅಂದರೆ ಆಲ್ ಇನ್ ಒನ್, ಫಿಲ್ಟರ್ ಕಾಫಿ, ಇನ್ಸ್ಟೆಂಟ್ ಕಾಫಿ, ಗ್ರೀನ್ ಕಾಫಿ ಪೌಡರ್ ಎಲ್ಲ ಥರ ಪೌಡರ್ಗಳನ್ನ ಮಾಡಲಿಕ್ಕೆ ಬಳಸ್ತಾರೆ. ಮತ್ತು ಈ ಬ್ಲ್ಯಾಕ್ ಐವರಿ ಕಾಫಿ ಬಂದು ಇಲ್ಲಿ ಬೆಳೆಯೋದಿಲ್ಲ. ಅದು ಇಂಡೋನೇಷ್ಯಾ, ಬಾಲಿ, ಥೈಲ್ಯಾಂಡ್ ಆ ಕಡೆ ಜಾಸ್ತಿ ಬೆಳೀತಾರೆ ಅದನ್ನು. ಅಂದರೆ ಆನೆಗಳು ತುಂಬ ತಿನ್ನೋದು.
ಆ ಬ್ಲ್ಯಾಕ್ ಐವರಿ ಕಾಫಿ ಬೀನ್ಸನ್ನು. ಮತ್ತು ನಾವು ಆನೆದು ಮೋಷನನ್ನು ಕಲೆಕ್ಟ್ ಮಾಡಿ ನಾವು ಪ್ರೊಸೆಸಿಂಗ್ ಮಾಡ್ತಾ ಬರ್ತೀವಿ. ಆನೆದು ಮೋಷನನ್ನು ಕಲೆಕ್ಟ್ ಮಾಡಿ ಒಂದು ಕುದಿಯೋ ಬಿಸಿ ನೀರಿಗೆ ಹಾಕಿ ಒಂದು 12ರಿಂದ 15 ಬಾರಿ ವಾಶ್ ಮಾಡ್ತೀವಿ. ವಾಶ್ ಮಾಡಿದ್ಮೇಲೆ ಆ ಮೋಷನ್ ಒಳಗಡೆ ಚಿಕ್ಕ ಚಿಕ್ಕ ಕಾಫಿ ಬೀನ್ಸಸ್ ಸಿಗುತ್ತೆ. ಆ ಪೂರ್ತಿ ಕಾಫಿ ಬೀನ್ಸನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು 50 ದಿನದವರೆಗೂ ನ್ಯಾಚುರಲ್ ಆಗಿ ಸನ್ಲೈಟ್ ಮಾಡ್ತೀವಿ, ಒಣಗಿಸ್ತೀವಿ. ಒಣಗಿಸ್ಬಿಟ್ಟು ಒಂದು ರೋಸ್ಟಿಂಗ್ ಮಿಷಿನಲ್ಲಿ ಹಾಕಿ ಒಂದು 150ರಿಂದ 200 ಡಿಗ್ರಿ ಟೆಂಪ್ರೇಚರಲ್ಲಿ ಒಂದು 2 ಗಂಟೆ ಟೈಮ್ ಸ್ವಲ್ಪ ಡಾರ್ಕ್ ರೋಸ್ಟ್ ಮಾಡಿ ಪೌಡರ್ ಫಾರ್ಮ್ ಮಾಡಿ ಕೊಡ್ತಾರೆ. ಅದು ವರ್ಲ್ಡಲ್ಲೇ ಫಸ್ಟ್ ಎಕ್ಸ್ಪೆನ್ಸಿವ್ ಕಾಫಿ. ಅದು 2,35,000 ರೂಪಾಯಿ ಇರುತ್ತೆ ಒಂದು ಕೆಜಿಗೆ. ಈ ಕಡೆ ಎಲ್ಲ ಸಿಗೋದಿಲ್ಲ, ಇಂಡೋನೇಷ್ಯಾ ಬಾಲಿ ಸೈಡ್ ಸಿಗುತ್ತೆ. ಮತ್ತು ಸೆಕೆಂಡ್ ಎಕ್ಸ್ಪೆನ್ಸಿವ್ ಕಾಫಿ ಬಂದು ಸಿವೆಟ್ ಕಾಫಿ. ಸಿವೆಟ್ ಕಾಫಿ ಕೇಳಿದ್ದೀರಾ? ಕಾಫಿ ಲುವಾಕ್ ಅಂತ ಹೇಳ್ತೀವಿ. ಹಾರ್ವೆಸ್ಟಿಂಗ್ ಸೀಸನ್ ಟೈಮಲ್ಲಿ ಇಲ್ಲಿ ಜಾಸ್ತಿ ವೈಲ್ಡ್ ಕ್ಯಾಟ್ ಇರುತ್ತೆ. ನಾವು ಅದನ್ನು ಕಾಡಬೇಕು, ಕಬ್ಬಬೇಕು ಅಂತ ಹೇಳ್ತೀವಿ. ಅಂದರೆ ಇಲ್ಲಿದೆ ಲೋಕಲ್ ಕಾಫಿ ಬೀನ್ಸ್. ಅಂದರೆ ಒಂದು ಗಿಡದಲ್ಲಿ ಅದು ಬರೀ 3 ಕಾಫಿ ಬೀನ್ಸ್ಗಳನ್ನು ಮಾತ್ರ ತಿನ್ನುತ್ತೆ. ಅಂದರೆ ಸೆಲೆಕ್ಟೆಡ್ ಕಾಫಿ ಬೀನ್ಸ್ಗಳನ್ನು ಮಾತ್ರ ತಿನ್ನುತ್ತೆ. ಮತ್ತು ಪ್ರೊಸೆಸಿಂಗ್ ಬಂದು ಸೇಮ್. ಆ ಕ್ಯಾಟು ರಾಪಾಟಿ ಬಂದುಬಿಟ್ಟು 0% ಕ್ಯಾಫಿನಲ್ಲಿರುತ್ತೆ ಸರ್. ಈ ಡಿಕ್ಯಾಫಿನೇಟ್ ಕಾಫಿ ಮಾಡಲಿಕ್ಕೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತು ಪಾಟಿ ಕಲೆಕ್ಟ್ ಮಾಡಿ, ವಾಶ್ ಮಾಡಿ, ಸನ್ಲೈಟ್ ಮಾಡಿ, ಸ್ವಲ್ಪ ಮೀಡಿಯಮ್ ರೋಸ್ಟ್ ಮಾಡಿ ಪೌಡರ್ ಫಾರ್ಮ್ ಮಾಡಿ ಕೊಡ್ತಾರೆ. ಅಂದರೆ ಸಿವೆಟ್ ಕಾಫಿ ಇಸ್ ಎ ವೆರಿ ಗುಡ್ ಫಾರ್ ಹೆಲ್ತ್. ಫಸ್ಟ್ ಸ್ಟೇಜ್ ಕ್ಯಾನ್ಸರಿಗಾಗಿರ್ಬೋದು, ಮೈಗ್ರೇನ್, ಹೆಡ್ಏಕ್, ಸೈನಸ್ಗೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಕೆಫೆ ಕಾಫಿ ಡೇಲಿ 1 ಕಪ್ ಕಾಫಿಗೆ 1,000 ರೂಪಾಯಿಗೂ ರೇಟ್ ಇರುತ್ತೆ. ಕೆಜಿಗೆ 40,000 ರೂಪಾಯಿಗೂ ರೇಟ್ ಇದೆ. ಅಂದರೆ ಸಿವೆಟ್ ಕಾಫಿ ಇಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ಬಂದು ಜಾಸ್ತಿ ನಾವು ರೋಬೋಸ್ಟಾ ಕಾಫಿ ಬೆಳಿತೀವಿ. ಫಿಲ್ಟರ್ ಕಾಫಿ ಫೇಮಸ್ ಆಗಿರುತ್ತೆ ಇಲ್ಲಿ. ಒಂದು 70% ರೋಬೋಸ್ಟಾ, 20% ಅರೇಬಿಕಾ, 10% ಅಷ್ಟು ಕಾವೇರಿ ಕಾಫಿ ಪ್ಲಾಂಟ್ಗಳಿದೆ. ರೋಬೋಸ್ಟಾ, ಅರೇಬಿಕಾ, ಕಾವೇರಿ ಇದು 3 ಒಂದೇ ಸೀಸನ್. ಡಿಸೆಂಬರ್, ಜನವರಿ, ಫೆಬ್ರವರಿ ಈ 3 ತಿಂಗಳಿದ್ರದ್ದು ಪ್ಲಕ್ಕಿಂಗ್ ಸೀಸನ್ ಇರುತ್ತೆ. ಫಸ್ಟ್ ಇದೇ ಥರ ಗ್ರೀನ್ ಇರುತ್ತೆ, ಮತ್ತು ಪೂರ್ತಿ ರೆಡ್ ಆಗಿಬಿಡುತ್ತೆ. ರೆಡ್ ಆದಮೇಲೆ ಕಿತ್ಬಿಡ್ತೀವಿ. ಕಿತ್ಬಿಟ್ಟು ಒಂದು 25ರಿಂದ 30 ದಿನ ನ್ಯಾಚುರಲ್ ಆಗಿ ಸನ್ಲೈಟ್ ಮಾಡ್ತೀವಿ, ಒಣಗಿಸ್ತೀವಿ. ಒಣಗಿಸಿದಾಗ ನಮಗೊಂದು ಫಸ್ಟ್ ಸ್ಟೇಜ್ ಆಫ್ ಕಾಫಿ ಅಂತ ಹೇಳ್ತೀವಿ, ರಾ ಕಾಫಿ ಸಿಗುತ್ತೆ. ರಾ ಆದಮೇಲೆ ಅದನ್ನೊಂದು ಮಿಷಿನಿಗೆ ಹಾಕಿ ಪಲ್ಪ್ ಮಾಡ್ತೀವಿ. ಪಲ್ಪ್ ಮಾಡಿದ್ಮೇಲೆ ಕಾಫಿ ಸಿಪ್ಪೆನೇ ಬೇರೆ ಸಿಗುತ್ತೆ, ಕಾಫಿ ಬೀನ್ಸಸ್ಸೇ ಬೇರೆ ಸಿಗುತ್ತೆ. ಕಾಫಿ ಸಿಪ್ಪೆಯಲ್ಲಿ ನಾವು ರೆಡ್ ವೈನ್ ಮಾಡ್ತೀವಿ. ರೆಡ್ ವೈನ್ ಇಸ್ ಅ ವೆರಿ ಗುಡ್ ಫಾರ್ ಗ್ಲಾಮರ್, ಬ್ಲಾಕ್ ಸ್ಪಾಟ್ಸು, ಪಿಂಪಲ್ಸ್, ಫೇಸ್ ವಾಶ್ಗೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ವೆರಿ ಗುಡ್ ಫಾರ್ ಹಾರ್ಟ್ ಅದನ್ನು ಕೂಡ. ಮತ್ತು ಈ ಪಲ್ಪ್ ಮಾಡಿದ್ಮೇಲೆ ಒಂದು ಕಾಫಿ ಬೀನ್ ಒಳಗಡೆ 2 ಬೀನ್ಸಸ್ ಇರುತ್ತೆ. ಆ ಪೂರ್ತಿ ಕಾಫಿ ಬೀನ್ಸನ್ನೆಲ್ಲ ಕಲೆಕ್ಟ್ ಮಾಡಿ ಇನ್ನೊಂದು ಸರಿ ಒಣಗಿಸ್ತೀವಿ. ಒಣಗಿಸ್ಬಿಟ್ಟು ಒಂದು ರೋಸ್ಟಿಂಗ್ ಮಿಷಿನಲ್ಲಿ ಹಾಕಿ ಬರೀ ಒಂದು 150ರಿಂದ 160 ಡಿಗ್ರಿ ಟೆಂಪ್ರೇಚರಲ್ಲಿ ಒಂದು 40ರಿಂದ 45 ನಿಮಿಷ ರೋಸ್ಟ್ ಮಾಡ್ತೀವಿ. ರೋಸ್ಟ್ ಮಾಡಿದ ಮೇಲೆ ನಮಗೆ ಕಾಫಿ ಸ್ಮೆಲ್ ಆಗಲಿ, ಕಾಫಿ ಟೇಸ್ಟ್ ಆಗಲಿ ಗೊತ್ತಾಗೋದು. ಈಗ ಗಿಡದಲ್ಲಿರುವಾಗಲಿ, ಅದನ್ನು ಕಿತ್ತು ಒಣ ಹಾಕಿದಾಗಲಿ ಯಾವುದೇ ರೀತಿ ಕಾಫಿ ಸ್ಮೆಲ್ ಆಗಲಿ, ಟೇಸ್ಟ್ ಆಗಲಿ ಇರೋದಿಲ್ಲ. ಮತ್ತು ನಾವು ಅದನ್ನು ರೋಸ್ಟ್ ಮಾಡಬೇಕಾದ್ರೆ ಯಾವುದೇ ರೀತಿ ಫ್ಲೇವರನ್ನು ಕೂಡ ಆ್ಯಡ್ ಮಾಡೋದಿಲ್ಲ. ಅದು ಗಾಡ್ ಗಿಫ್ಟ್. ರೋಸ್ಟ್ ಆದ ತಕ್ಷಣ ಕಾಫಿ ಸ್ಮೆಲ್ ಬರುತ್ತೆ. ಯಾವುದೇ ರೀತಿ ಒಂಚೂರು ಫ್ಲೇವರನ್ನು ಕೂಡ ಆ್ಯಡ್ ಮಾಡೋದಿಲ್ಲ. ಈಗ ನೋಡಿ, ನಿಮಗೆ ಮಾರ್ಕೆಟಲ್ಲಿ 400 ರೂಪಾಯಿ 500 ರೂಪಾಯಿಗೆಲ್ಲ 1 kg ಕಾಫಿ ಪೌಡ್ರ್ ಸಿಗ್ತಾಯಿದೆ. ಅದೆಲ್ಲ ಪೂರ್ತಿ ವಿತ್ ಚಿಕೋರಿ. ಅದು ಚಿಕೋರಿ ಕೇಳಿದ್ದೀರಾ? UP, ಗುಜರಾತ್ ಸೈಡ್ ಜಾಸ್ತಿ ಬೆಳೀತಾರೆ ಅದನ್ನು. ಅದು ನೋಡಲಿಕ್ಕೆ ಒಂದು ಚಿಕ್ಕ ಬೇರದು ಕಾಫಿ ಬೀನ್ಸ್ ಥರನೇ ಇರುತ್ತೆ. ಒಂದು 20% ಚಿಕೋರಿ, 80% ಕಾಫಿ ಬೀನ್ಸ್ ಮಿಕ್ಸ್ ಮಾಡಿ ಪೌಡರ್ ಫಾರ್ಮ್ ಮಾಡಿ ಕೊಡ್ತಾರೆ. ಆ ಚಿಕೋರಿ ಬಂದು ಒಂದು ಕೆಫಿನ್ ಕಂಟೆಂಟ್. ಅದು ಫ್ರೇಗ್ರೆನ್ಸ್ಗೋಸ್ಕರ ಜಾಸ್ತಿ ಹಾಕ್ತಾರೆ. ಎಸಿಡಿಟಿ ಜಾಸ್ತಿ ಆಗುತ್ತೆ. ಸ್ಲೋ ಪಾಯ್ಸನ್. ಅದು ಕೈಂಡ್ ಆಫ್ ಡ್ರಗ್ಸ್. ಈಗ ಡ್ರಗ್ಸಿಗೆ ಯಾವ ಥರ ಎಡಿಕ್ಟ್ ಆಗ್ತಾರೆ, ಅದೇ ಥರ ಚಿಕೋರಿ ಹಾಕಿರೋ ಕಾಫಿಗೆ ಕೂಡ ಎಡಿಕ್ಟ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಕಾಫಿಯಲ್ಲಿ ಆಲ್ರೆಡಿ ಕೆಫಿನ್ ಇದೆ. ರೋಬೋಸ್ಟಾದಲ್ಲಿ 2.5-3%ವರೆಗೂ ಕೆಫಿನ್ ಬರುತ್ತೆ. ಅರೇಬಿಕಾದಲ್ಲಿ ತುಂಬ ಕಡಿಮೆ, 1.5 ಇದೆ. ಕಾವೇರಿ ಕಾಫಿ ಬಂದು ನಮ್ಮ ಕೊಡಗಿನಲ್ಲಿ ಮಾತ್ರ ಸಿಗುತ್ತೆ. ಅದು ರೋಬೋಸ್ಟಾ ಅರೇಬಿಕಾ ಕ್ರಾಸ್ ಪಾಲಿನೇಷನ್. ಅದು 5-6%ವರೆಗೂ ಕೆಫಿನ್ ಇರುತ್ತೆ. ಈಗ ಒಂದು 40-50 ಡಿಗ್ರಿ ಟೆಂಪ್ರೇಚರಲ್ಲಿ ಕಾಫಿ ಬೀನ್ಸನ್ನು ತುಂಬ ಲೈಟ್ ರೋಸ್ಟ್ ಮಾಡಿ ಚಿಕೋರಿನ ಆ್ಯಡ್ ಮಾಡಿದ್ರೆ ಕೆಫಿನ್ ಬಂದು 0. ಅಷ್ಟು ಲೈಟ್ ಕಾಫಿ ಯಾರೂ ಕುಡಿಯೋದಿಲ್ಲ. ಕಾಫಿ ಬೀನ್ಸನ್ನು ಸ್ವಲ್ಪ ಮೀಡಿಯಮ್ ಇಲ್ಲ ಡಾರ್ಕ್ ರೋಸ್ಟ್ ಮಾಡಿ ಚಿಕೋರಿನ ಆ್ಯಡ್ ಮಾಡಿದ್ರೆ ಈ ಕೆಫಿನ್ ಕೂಡ ಜಾಸ್ತಿ ಆಗುತ್ತೆ. ಕಾಫಿ ಪೌಡರ್ದು ತೂಕ ಜಾಸ್ತಿ ಮಾಡಲಿಕ್ಕೆ ಮತ್ತು ರೇಟ್ ತುಂಬ ಕಡಿಮೆ ಮಾಡಲಿಕ್ಕೆ ಚಿಕೋರಿನ ಆ್ಯಡ್ ಮಾಡ್ತಾರೆ. ನೀವು ಯಾವುದೊಂದು ಪೌಡರ್ ತೊಗೊಳ್ಳಿ, ರೋಬೋಸ್ಟಾ, ಅರೇಬಿಕಾ, ಕಾವೇರಿ, ಸ್ಟಾರ್ಬಕ್ಸ್ ಕ್ಯಾಟಗರಿ, ಡೇವಿಡ್ ಆಫ್ ಕಾಫಿ, ಯಾವುದೋ ಒಂದು ಪೌಡ್ರನ್ನ ತಗೊಳ್ಳಿ, ವಿತೌಟ್ ಚಿಕೋರಿನ ಸೆಲೆಕ್ಟ್ ಮಾಡಿ. ನಾವು ಲಿವಿಸ್ಟಾ ಕುಡಿತೀವಿ ಸರ್. ಲೆವಿಸ್ಟಾ 60-40, 60 ಕಾಫಿ 40 ಚಿಕೋರಿ. ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರ್ತಾರೆ ನೋಡಿ ಸರ್ ಬ್ಯಾಕ್ ಸೈಡ್. ಅಲ್ಲ ಸರ್, 80 80-20, 80 ಕಾಫಿ 20 ಚಿಕೋರಿ ಇರುತ್ತೆ. ಲೆವಿಸ್ಟಾ ಇವಾಗ 60-40 ಇದೆ. 60-40 ಅಂತ ಹೇಳಿದ್ರೆ 40-45% ವರೆಗೆ ಕೆಫಿನೇ ಇರುತ್ತೆ ಲೆವಿಸ್ಟಾದಲ್ಲಿ. 80-20 ಆಗ ಹೈಯೆಸ್ಟ್ ಮೇಡಮ್, 80-20ನೇ ತಗೋಬೇಡಿ. ವಿತೌಟ್ ಚಿಕೋರಿನ ಸೆಲೆಕ್ಟ್ ಮಾಡಿ. ಕೆಫಿನ್ ಯಾಕೆ ಜಾಸ್ತಿ ದೇಹಕ್ಕೆ ತಗೋತಾರೆ? ಈಗ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ಕಾಫಿಯಲ್ಲಿ ಕೆಫಿನ್ ಇದೆ ಕುಡಿಬೇಡಿ ಅಂತ. ಹೌದು, ಕಾಫಿಯಲ್ಲಿ ಕೆಫಿನ್ ಇದೆ, ಒಪ್ಕೋತೀನಿ. 2-3% ಕೆಫಿನ್ ಇದೆ. ಬರಲ್ಲ ಸರ್, 2 ದಿನ
ಯಾರು ಹೇಳಿದ್ದು? ನನಗೆ ನಿದ್ದೆ ಬರಲ್ಲ, ಸಖತ್ ಪವರ್. ಅದೇ ನಾನು ಇವಾಗ ಹೇಳಿದ್ನಲ್ಲ, ಸ್ಟ್ರಾಂಗ್ ಅದೇ ನಾನು ಇವಾಗ ಹೇಳಿದ್ನಲ್ಲ, ಕೈಂಡ್ ಆಫ್ ಡ್ರಗ್ಸ್. ನೀವು ಎಡಿಕ್ಟ್ ಆಗ್ತಿರೋದಕ್ಕೆ. ಓ ಡ್ರಗ್ಸಿಗೆ ಯಾವ ಥರ ಎಡಿಕ್ಟ್ ಆಗ್ತಾರೆ ಅದೇ ಥರ ಚಿಕೋರಿ ಹಾಕಿರೋ ಕಾಫಿಗೆ ಎಡಿಕ್ಟ್ ಆಗ್ತಾರೆ. ಅಂದರೆ ಆ ಥರ ಟೇಸ್ಟ್ ಇರುತ್ತೆ. ಕುಡಿಬಾರ್ದಾ? ವಿತೌಟ್ ಚಿಕೋರಿ ಹೆಲ್ತಿಗೆ ಒಳ್ಳೇದಲ್ಲ. ಕಾಫಿ ಇರೋದನ್ನೇ ತಗೊಳ್ಳಿ, ಚಿಕೋರಿ ಮಿಕ್ಸ್ ಮಾಡಿರೋದು ತಗೋಬೇಡಿ ಅಂತಿದ್ದೀರಲ್ವಾ? ವಿತೌಟ್ ಚಿಕೋರಿ ಬೆಸ್ಟ್. ಒಂದ್ಸರಿ ತಗೊಂಡೋಗಿ ಟೇಸ್ಟ್ ನೋಡಿ ವಿತೌಟ್ ಚಿಕೋರಿನ, ಟೇಸ್ಟ್ ನೋಡಿ. ಮಾರ್ಕೆಟಲ್ಲಿ ಯಾವುದಿದೆ ವಿತೌಟ್ ನಮ್ಮ ಓನ್ ಬ್ರ್ಯಾಂಡಲ್ಲಿ ಇದೆ ಸರ್. ಒಂದ್ಸರಿ ತಗೊಂಡೋಗ್ಬಿಟ್ಟು ಟೇಸ್ಟ್ ನೋಡಿ, ನಿಮಗೆ ಖುಷಿ ಆಯಿತು, ನಿಮ್ಮ ಹೆಲ್ತಿಗೆ ಬೆನಿಫಿಟ್ ಸಿಕ್ತು ಅಂತ ಹೇಳಿದ್ರೆ ಕಾಲ್ ಮಾಡಿ. ಆಲ್ ಓವರ್ ಇಂಡಿಯಾ ಕೊರಿಯರ್ ಸರ್ವಿಸ್ ಇದೆ, DTDC. 2 ದಿನದಲ್ಲಿ ಬೆಂಗಳೂರಿಗೆ ಬಂದು ಹೋಗುತ್ತೆ. ಎಷ್ಟಿರುತ್ತೆ ಅದಕ್ಕೆ ಕೆಜಿ? ಕೆಜಿ ಸ್ಟಾರ್ಬಕ್ಸ್ ಕ್ಯಾಟಗರಿಲಿ ಬಂದರೆ ಪರ್ kg 5000 6000 ಬರುತ್ತೆ. ಸ್ಟಾರ್ಬಕ್ಸ್ ಕ್ಯಾಟಗರಿ ಡೇವಿಡ್ ಆಫ್ ಕಾಫಿ. ಮಾಮೂಲಿ ಪೌಡರ್ ಆದರೆ 1800 2400 1400 ಆ ಥರ. ಸ್ಟಾರ್ಟಿಂಗ್ 1800 ಸ್ಟಾರ್ಟಿಂಗ್ 1000 ರೂಪೀಸ್ ಬರುತ್ತೆ kg. 1000 ವಿತೌಟ್ ಚಿಕೋರಿ. ವಿತೌಟ್ ಚಿಕೋರಿ 100% ಪ್ಯೂರ್ ಕಾಫಿ. ಈಗ ನೀವೇ ನೋಡಿ, 1 ರೂಪಾಯಿಗೆ 2 ರೂಪಾಯಿಗೆ 5 ರೂಪಾಯಿಗೆಲ್ಲ ಒಂದು ಪ್ಯಾಕೆಟ್ ಬ್ರೂ ಸಿಗುತ್ತೆ. ಸನ್ರೈಸರ್, ನೆಸ್ಕೆಫೆ ಬ್ರೂ ಸಿಗುತ್ತೆ. ಅದರಲ್ಲೆಲ್ಲ ಪರ್ಸೆಂಟೇಜ್ ವೈಸ್ ಕೆಫಿನ್ ಇರುತ್ತೆ. ಅಂದರೆ ಚಿಕೋರಿ 80-20 70-30 40-60 50-50 ಅದನ್ನು ಉಲ್ಟಾ ಕೂಡ ಮಾಡ್ತಾರೆ. 70% ಚಿಕೋರಿ 30% ಕಾಫಿ. 70 ಚಿಕೋರಿ ಪ್ಲಸ್ ಕಾಫಿಲಿ ಕೆಫಿನ್. ಮುಕ್ಕಾಲು ಭಾಗ ಅಂದರೆ 75% ಕೆಫಿನಿಂದನೇ ಕೂಡಿರುತ್ತೆ. ಏನು ಬೆನಿಫಿಟ್ ಇದೆ ಸನ್ರೈಸ್ ನೆಸ್ಕೆಫೆಲಿ? ಖಾಲಿ ಟೇಸ್ಟ್, ರುಚಿ ಒಂದೇ ಬೆನಿಫಿಟ್. ಈಗ ಒಂದು ಚಿಕ್ಕ ಪ್ಯಾಕೆಟಿಗೆ ಎಷ್ಟು ಮಂತ್ ವ್ಯಾಲಿಡಿಟಿ ಕೊಟ್ಟಿರ್ತಾರೆ ಸನ್ರೈಸ್ ನೆಸ್ಕೆಫೆಗೆ? 6 ತಿಂಗಳು, ಇಲ್ಲ ಅಂದರೆ 1 ವರ್ಷ. ಅದೇ 2 ರೂಪಾಯಿಗೆ ಒಂದು ಪ್ಯಾಕೆಟ್ ಬ್ರೂ ಸಿಗುತ್ತಲ್ಲ, ಅದನ್ನ ಓಪನ್ ಮಾಡಿಬಿಟ್ಟು 2 ನಿಮಿಷ ಇಡಿ, ಇದಾಗ್ಬಿಡುತ್ತೆ. ಮತ್ತೆ ಏನು ಯೂಸ್ ಅದರಿಂದ? ಮೆಲ್ಟ್ ಆದಮೇಲೆ ಏನು ಯೂಸ್ ಮಾಡ್ತೀರಾ ಅದನ್ನ? ವೇಸ್ಟ್ ತಾನೆ. ಅದನ್ನ ಓಪನ್ ಮಾಡದೆ ಇಟ್ಟರೆ ಮಾತ್ರ 6 ತಿಂಗಳು ಇರೋದು. ಓಪನ್ ಮಾಡಿ 2 ನಿಮಿಷ ಇಟ್ಟರೆ ಕಟ್ ಮಾಡಿ ಅರ್ಧ ಕಾಫಿಗೆ ಹಾಕ್ಬಿಟ್ಟು ಒಂದು ಅರ್ಧಕ್ಕೆ 2 ನಿಮಿಷ ಇಟ್ಟರೆ ಗಟ್ಟಿ ಆಗ್ಬಿಡುತ್ತೆ. 2 ನಿಮಿಷ ಇಟ್ಟರೆ ಯೂಸೇ ಇಲ್ಲ ಅದರಿಂದ. ಅದೇ ನೀವು ಇವಾಗ ವಿತೌಟ್ ಚಿಕೋರಿ 100% ಪ್ಯೂರ್ ಕಾಫಿ ಓಪನ್ ಮಾಡ್ಬಿಟ್ಟು 1 ವರ್ಷ ಇಡಿ, ಪೌಡ್ರ್ ಆಗೇ ಇರುತ್ತೆ. ಹೇಗಿಟ್ಟಿರ್ತಾರೆ ಹಾಗೇ ಇರುತ್ತೆ, ಎಕ್ಸ್ಪೈರಿ ಕೂಡ ಆಗೋದಿಲ್ಲ. ಈಗ ಹೇಳಬೇಕು ಅಂತ ಹೇಳಿದ್ರೆ, ನಮಗೆ ಇಂಡಿಯಾದಲ್ಲಿ ಕಾಫಿನೇ ಇರಲಿಲ್ಲ. ನಮಗೆ ಕಾಫಿ ಇಂಪೋರ್ಟ್ ಆಗ್ತಿದ್ದು ಹೆಮನಿಂದ. ಹೆಮನ್ ಎಲ್ಲಿ ಗೊತ್ತಾ? ಅರಬ್ ಕಂಟ್ರಿ. 9ನೇ ಶತಮಾನ ಬ್ರಿಟಿಷರ ಕಾಲದಲ್ಲಿ ಬಾಬಾ ಬುಡನ್ ಅಂತೇಳಿ ಒಬ್ಬರು ಇರ್ತಾರೆ. ಅವರು ಮುಸ್ಲಿಂ. ಅವರು ಹಜ್ ಮಾಡಲಿಕ್ಕೆ ಅಂತೇಳಿ ಈ ಅರಬ್ ಕಂಟ್ರಿಗೆ ಹೋದಾಗ ಹೆಮನ್ ಅನ್ನೋ ಒಂದು ಭಾಗದಲ್ಲಿ ಅವರೊಂದು ಕಾಫಿಯನ್ನು ಕುಡಿದು ರುಚಿ ನೋಡ್ತಾರೆ. ಆ ಕಾಫಿದು ರುಚಿ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಹೋಗಿ ಅವರು ಅದಕ್ಕೆ ಗಿರಿ ಅಂತ ಸೇರಿಸಿ ಬಾಬಾ ಬುಡನ್ ಗಿರಿ ಅಂತೇಳಿ. ಹೌದು, ಅವ್ರದ್ದು ಇದು ಗ್ರೇವ್ ಇದೆ ಅಲ್ಲಿ. ಅದಕ್ಕೆ ಇವತ್ತಿಗೂ ಚಿಕ್ಕಮಗಳೂರಿಗೆ ಕಾಫಿಯ ನಾಡು ಅಂತಲೇ ಹೆಸರಿರೋದು. ಕಾಫಿ ಬರ್ತ್ ಪ್ಲೇಸ್ ಗೋಯಿಂಗ್ ಟು ಚಿಕ್ಕಮಗಳೂರು ಬಾಬಾ ಬುಡನ್ ಗಿರಿ. ಅಂದರೆ ಇವಾಗ ಇಲ್ಲಿಂದ ಅಲ್ಲಿಗೆ ಕಾಫಿ ಎಕ್ಸ್ಪೋರ್ಟ್ ಆಗುತ್ತೆ ಹೊರತು ಅಲ್ಲಿಂದ ಇಲ್ಲಿಗೆ ಕಾಫಿ ಇಂಪೋರ್ಟ್ ಆಗೋದಿಲ್ಲ. ಓಕೆನಾ? ಇದೆಲ್ಲ ರೋಬೋಸ್ಟಾ ಗಿಡಗಳಿದೆ. ರೋಬೋಸ್ಟಾ ಒಂದು ಗಿಡದಲ್ಲಿ ಒಂದು 4ರಿಂದ 5 kg ಅಷ್ಟು ಕಾಫಿ ತಗೋತೀವಿ ನಾವು ಒಂದು ಗಿಡದಲ್ಲಿ ಒಂದು ವರ್ಷ. ಕೋಕಮಲ್ಲಿ 2 ಥರ ಇದೆ ನಮ್ಮ ಇಂಡಿಯಾದಲ್ಲಿ. ಒಂದು ರೆಡ್ ಕಲರ್ ಕೋಕಮ್ ಇರುತ್ತೆ, ಇನ್ನೊಂದು ಯೆಲ್ಲೋ ಕಲರ್ ಕೋಕಮ್ ಇರುತ್ತೆ. ರೆಡ್ ಕಲರ್ ಕೋಕಮಲ್ಲಿ ನಾವು ಜ್ಯೂಸ್ ಮಾಡ್ತೀವಿ. ಪುನರ್ಪುಳಿ ಥರ ಈ ಮಹಾರಾಷ್ಟ್ರ ಕೊಂಕಣ್ ಸೈಡ್ ಎಲ್ಲ ಜಾಸ್ತಿ ಬೆಳೀತಾರೆ. ಈ ಯೆಲ್ಲೋ ಕಲರ್ ಕೋಕಮಲ್ಲಿ ನಾವು ಒಂದು ಸಿರಪ್ಪನ್ನು ತೆಗಿತೀವಿ. ನಮ್ಮ ಕರ್ನಾಟಕ ಸೈಡ್ ತುಂಬ ಜಾಸ್ತಿ ಬೆಳೀತಾರೆ. ಮಳೆಗಾಲದಲ್ಲಿ ಜೂನ್ ಜುಲೈಲಿ ಪ್ಲಕ್ಕಿಂಗ್ ಸೀಸನ್ ಇರುತ್ತೆ. ಫಸ್ಟ್ ಗ್ರೀನ್ ಇರುತ್ತೆ, ಮತ್ತು ಪೂರ್ತಿ ಯೆಲ್ಲೋ ಆಗಿಬಿಡುತ್ತೆ. ಎಲ್ಲೋ ಆದಮೇಲೆ ಕಿತ್ಬಿಟ್ಟು ಡೈರೆಕ್ಟ್ ಒಣ ಹಾಕ್ಬಿಡ್ತೀವಿ, ಬ್ಲ್ಯಾಕ್ ಆಗಿಬಿಡುತ್ತೆ. ಈ ವೆಯ್ಟ್ ಲಾಸಿಗೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ, ಟಾಮ್ರಿನ್ ಥರ. ಮತ್ತು ಸ್ವಲ್ಪ ಬೆಂಕಿ ಹಾಕಿ ಕಾಯಿಸಿದಾಗ ನಮಗೊಂದು ಬ್ಲ್ಯಾಕ್ ಕಲರ್ ಸಿರಪ್ ಸಿಗುತ್ತೆ. ಈಗ ನೀವೊಂದು ದಾಲ್ ಮಾಡಬೇಕಾದ್ರೆ, ನಾನ್ ವೆಜ್ ಏನಾದ್ರು ಮಾಡಬೇಕಾದ್ರೆ, ಈ ಫಿಶ್ ಕರಿ ಇದಕ್ಕೆಲ್ಲ ಸೋಯಾ ಸಾಸ್ ವಿನಿಗರ್ ಬಳಸ್ತಾರಲ್ಲ, ನಾವಿಲ್ಲಿ ಕೋಕಮ್ ಸಿರಪ್ ಕೊಡಂಪುಳಿ ಅಂತ ನಾವಿಲ್ಲಿ ಹೇಳ್ತೀವಿ ನಮ್ಮ ಕೊಡೋ ಭಾಷೆಯಲ್ಲಿ. ಅಂದರೆ ಇದು ವೆರಿ ಗುಡ್ ಫಾರ್ ಹೆಲ್ತ್. ಇದು ಆಯುರ್ವೇದಿಕ್ ಮೆಡಿಸಿನಲ್ ಪರ್ಪಸಿಗೆ ಆಗಿರ್ಬೋದು. ವಿಟಮಿನ್ ಸಿ ಇದು. ಈಗ ಸೋಯಾ ಸಾಸ್ ವಿನಿಗರ್ ಯಾವ ಕೆಮಿಕಲ್ ಏನೋ ಗೊತ್ತಿಲ್ಲ, ಇದು ನ್ಯಾಚುರಲಿ ಬರುತ್ತೆ. ಈಗ ಇದು ಸೋಯಾ ಸಾಸ್ ವಿನಿಗರ್ ಒಂದು 10 ml 20 ml ಆಗೋತಿತ್ತು, ಇದೊಂದು 2 ಡ್ರಾಪ್ ಹಾಕೋದಕ್ಕೂ ಸರಿ, ಅಷ್ಟು ಸ್ಟ್ರಾಂಗ್ನೆಸ್ ಇರುತ್ತೆ. ಓಕೆನಾ? ಈ ಕೋಕಂಪ್ರಿ ಮರದಿಂದ ನೋಡಿ ಬೇ ಲೀಫು, ಪಲಾವ್ ಎಲೆ, ಬಿರಿಯಾನಿ ಲೀಫ್. ಏಪ್ರಿಲ್ ಮೇ ಸಮ್ಮರ್ ಸೀಸನಲ್ಲಿ ಪ್ಲಕ್ಕಿಂಗ್ ಸೀಸನ್ ಇರುತ್ತೆ. ಬರೀ 1ರಿಂದ 2 kg ಅಷ್ಟು ನಾವು ಪಲಾವ್ ಎಲೆಯನ್ನು ತೊಗೋತೀವಿ ನಾವು ಒಂದು ಗಿಡದಲ್ಲಿ ಒಂದು ವರ್ಷಕ್ಕೆ. ಅಂದರೆ ಇಲ್ಲಿ ತಿಂಗಳಿಗೆ ಒಂದು 2-3 ಸರಿ ಮಳೆ ಇದ್ದೇ ಇರುತ್ತೆ. ಈಗ ಒಂದು ಎಲೆನ ಕಿತ್ಬಿಟ್ಟು ಹೊಸದಾಗಿ ಎಲೆನ ಚಿಗುರತಾ ಬರುತ್ತೆ. ಒಂದು 45 ವರ್ಷದವರೆಗೂ ಲೈಫ್ ಇರುತ್ತೆ. ಈಗೊಂದು ಎಲೆನ ಕಿತ್ತು ಒಣ ಹಾಕ್ಬಿಟ್ಟು ಬಿರಿಯಾನಿ, ಪಲಾವು, ಗರಂ ಮಸಾಲ ಪೌಡರ್ ಮಾಡಲಿಕ್ಕೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಇದೆಲ್ಲ ತುಂಬ ರೇಟ್ ಕಡಿಮೆ, ಮೇಂಟೆನೆನ್ಸ್ ಏನು ಜಾಸ್ತಿ ಇರೋದಿಲ್ಲ, ರೇಟ್ ತುಂಬ ಕಡಿಮೆ. ಅದೇನು ಬೀಜ ಸರ್? ಅದು ನಿಮಗೀಗ ಕಳಬಟ್ಟಿ ಕೇಳಿದ್ದೀರಾ? ಕಳಬಟ್ಟಿ, ಸೇಂದಿ, ಸರಾಯಿ, ಕಳಬಟ್ಟಿ ತಯಾರು ಮಾಡೋ ಮರ, ಚಿಲ್ಲಿ ಅಂತ ಹೇಳ್ತೀವಿ. ಬರ್ಡ್ಸ್ ಐ ಚಿಲ್ಲಿ. ಚಿಲ್ಲಿದು ಹೆಸರು ಬಂದು ಗಾಂಧಾರಿ ಅಂತ ಹೇಳ್ತೀವಿ. ಇದರದ್ದು ಸೈಜ್ ಇಷ್ಟೇನೆ, ಬರೀ 1 ಇಂಚಷ್ಟು ಉದ್ದ ಇರುತ್ತೆ, ತುಂಬಾ ಖಾರ ಇರುತ್ತೆ.
ವೆರಿ ಸ್ಪೈಸಿಯಸ್ ಚಿಲ್ಲಿ ಇದು. ಈ ಚಿಲ್ಲಿಲಿ ವೈನ್ ಕೂಡ ಮಾಡ್ತೀವಿ ನಾವು. ನಮ್ಮ ಕೊಡಗಿನಲ್ಲಿ ಫೇಮಸ್ ವೈನ್ ಇದು ಚಿಲ್ಲಿ ವೈನ್ ಆ್ಯಂಡ್ ವೆರಿ ಗುಡ್ ಫಾರ್ ಹೆಲ್ತ್. ಗ್ಯಾಸ್ಟ್ರಿಕ್, ಕೊಲೆಸ್ಟ್ರಾಲ್, ಫ್ಯಾಟ್ ಬರ್ನಿಂಗ್, ಕೋಲ್ಡು, ಕಾಫು, BP, ಥೈರಾಯ್ಡ್ ಈ ಥರ ಒಂದು 22 ಬೆನಿಫಿಟ್ಗಳಿರುತ್ತೆ ಇದರಲ್ಲಿ. ಅಂದರೆ ಇದು ಮೆಣಸು ಹಸಿ ಸಿಗೋದಿಲ್ಲ, ಒಣಗಿಸಿದ್ದು ಮಾತ್ರ ಸಿಗುತ್ತೆ. ಕೆಜಿಗೆ 4 ರಿಂದ 5 ಸಾವಿರ ರೂಪಾಯಿವರೆಗೂ ರೇಟ್ ಇರುತ್ತೆ. ಈಗೊಂದು ಮೆಡಿಸಿನಲ್ ಪರ್ಪೋಸಿಗೆ ಆಗಿರ್ಬೋದು, ಕುಕ್ಕಿಂಗಲ್ಲಿ ಆಗಿರ್ಬೋದು, ಪಾಪಡೆಲ್ಲ ಮಾಡಲಿಕ್ಕೆ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಈಗ ನೋಡಿ ವರ್ಲ್ಡಲ್ಲಿ ಫಸ್ಟ್ ಸ್ಪೈಸಿಯಸ್ ಚಿಲ್ಲಿ ಬಂದು ಭುಜ್ ಜೋಲಕಿಯ ಗೋಸ್ಟ್ ಪೆಪ್ಪರ್, ಅದನ್ನು ಅಸ್ಸಾಂ ಸೈಡ್ ಜಾಸ್ತಿ ಬೆಳೀತಾರೆ. ವರ್ಲ್ಡಲ್ಲಿ ಸೆಕೆಂಡ್ ಸ್ಪೈಸಿಯಸ್ ಚಿಲ್ಲಿ ಬಂದು ಬರ್ಡ್ ಸೈ ಚಿಲ್ಲಿ, ಗಾಂಧಾರಿ. ನಮ್ಮ ಕೊಡಗು ಕೇರಳ ಸೈಡ್ ಇದನ್ನು ಜಾಸ್ತಿ ಬೆಳೀತಾರೆ. ಸಾಂಬ್ರಾಣಿ ಬಳಸ್ತೀರಾ? ಇಲ್ಲ. ಏಪ್ರಿಲ್ ಮೇ ಸಮ್ಮರ್ ಸೀಸನಲ್ಲಿ ಈ ಮರದ ಚಕ್ಕೆನ ಪೂರ್ತಿ ಕೆತ್ತು ಬಿಡ್ತೇವೆ ನಾವು. ಕೆತ್ತದಾಗ ಈ ಥರ ಒಂದು ಲಿಕ್ವಿಡ್ ಗಮ್, ಈ ಬ್ಲ್ಯಾಕ್ ಕಲರ್ ಗಮ್ ಥರ ಒಂದು ಲಿಕ್ವಿಡ್ ಆಚೆ ಬರುತ್ತೆ. ಇದು ಸ್ವಲ್ಪ ಮೆಲ್ಟ್ ಆಗಿ ಈ ಥರ ಕೆಳಗೆ ಬಂದು ಒಂದೇ ಪ್ಲೇಸಲ್ಲಿ ಸ್ಟೋರ್ ಆಗ್ತಾ ಬರುತ್ತೆ. ಮತ್ತು ಈ ಥರ ದಪ್ಪ ಪೀಸ್ ಸಿಗುತ್ತೆ, ಕಲ್ಲು ಥರ ಬ್ಲ್ಯಾಕ್ ಕಲರ್ ಪೀಸ್ ಸಿಗುತ್ತೆ. ಆ ಪೂರ್ತಿ ಪೀಸನ್ನೆಲ್ಲ ಕಟ್ ಮಾಡಿ ಒಂದು ಪೌಡರ್ ಫಾರ್ಮ್ ಮಾಡಿ ಈಗ ಒಂದು ಧೂಪ್ ಸ್ಟಿಕ್, ಅಗರಬತ್ತಿ ಮತ್ತು ದೇವಸ್ಥಾನಗಳಲ್ಲಿ ಧೂಪ ಹಾಕಲಿಕ್ಕೆಲ್ಲ ಜಾಸ್ತಿ ಬಳಸ್ತಾರೆ. ಈ ಚಿಕ್ಕ ಮಕ್ಕಳಿಗೆ ಇದರ ಹವಾ ಎಲ್ಲ ಕೊಡ್ತಾರೆ ಒಂದು ಫ್ರೆಶ್ನೆಸ್ಸಿಗೋಸ್ಕರ. ಒಂದು 10 ರಿಂದ 15 kg ಅಷ್ಟು ಧೂಪ ತಗೋತೀವಿ ನಾವು ಒಂದು ಮರದಲ್ಲಿ. ಒಂದು ವರ್ಷಕ್ಕೆ 140 ವರ್ಷ ಲೈಫ್ ಇರುತ್ತೆ, ಆಯಸ್ ಇರುತ್ತೆ. 61 ವರ್ಷ ಕಂಪ್ಲೀಟ್ ಕೂಡ ಆಗಿದೆ. ಈಗ ನಿಮಗೆ ಮಾರ್ಕೆಟಲ್ಲಿ ಕಲರ್ ಧೂಪ್ ಸ್ಟಿಕ್, ಈ ಸಾಂಬ್ರಾಣಿ ಕಪ್ಸ್ ಎಲ್ಲ ಸಿಗುತ್ತಲ್ಲ, ಅದೆಲ್ಲ ಪೂರ್ತಿ ಕೆಮಿಕಲ್. ಅದನ್ನು ಬಂದ್ ಮಾಡಿ ನೋಡಿ, ಹೊಗೆ ಜಾಸ್ತಿ ಬರುತ್ತೆ. ಅದರಿಂದ ಈ ಅಸ್ತಮ, ಬ್ರೀದಿಂಗ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ಒರಿಜಿನಲ್ ಸಾಂಬ್ರಾಣಿ ಬಂದು ಒಂದು ಕಲ್ಲು ಥರ ಇರುತ್ತೆ. ಅದನ್ನು ಬಂದ್ ಮಾಡಿ ನೋಡಿ, ಹೊಗೆ ತುಂಬ ಕಡಿಮೆ ಬರುತ್ತೆ, ಫ್ರೇಗ್ರೆನ್ಸ್ ಜಾಸ್ತಿ ಇರುತ್ತೆ. ಇದರಿಂದ ಒಂದು ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು, ಮೈಂಡ್ ಫ್ರೆಶ್ನೆಸ್ ಎಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಬರ್ತಾ ಇರುತ್ತೆ. ಸೊ ಇದು ರಬ್ಬರ್ ಥರ ತೆಗಿತೀರ? ರಬ್ಬರ್ ಥರ ತೆಗಿತೀವಿ. ರಬ್ಬರ್ ಟ್ರೀ ಎಲ್ಲ ಯಾ ನಿಮ್ಮೆ ಐ ಕ್ಯಾನ್ ಸ್ಮೆಲ್ ದಟ್ ಸಾಂಬ್ರಾಣಿ ಸ್ಮೆಲ್ ಹಿಯರ್. ಲೆಟ್ ಮೀ ಆಲ್ಸೋ ಟ್ರೈ. ಟೀಕ್ ವುಡ್ ಇದು, ಸಾಗವಾನಿ. ಫರ್ನಿಚರ್ ಮಾಡಲಿಕ್ಕೆ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ತುಂಬ ಚಿಕ್ಕ ಮರ ಇದು, ಒಂದು 7 ವರ್ಷ ಹಳೆ ಮರ ಇದು. ಇದು 40-50 ವರ್ಷ ಆಗ್ಬಿಟ್ರೆ ಈ ಸೈಜಿಗೆ ಬಂದ್ಬಿಡುತ್ತೆ. ಅಂದರೆ ಇದು ಮರ ನೆಡ್ಲಿಕ್ಕೆ ಲೀಗಲ್ ಇರುತ್ತೆ, ಕಟ್ ಮಾಡಲಿಕ್ಕೆ ಇಲ್ಲೀಗಲ್ ಇರುತ್ತೆ. ವರ್ಲ್ಡಲ್ಲೇ ಸೆಕೆಂಡ್ ಎಕ್ಸ್ಪೆನ್ಸಿವ್ ಟ್ರೀ ಟೀಕ್. ಫಸ್ಟ್ ಬಂದು ರೆಡ್ ಸ್ಯಾಂಡಲ್, ವೈಟ್ ಸ್ಯಾಂಡಲ್ ಇರುತ್ತೆ. ಸೆಕೆಂಡ್ ಬಂದು ಟೀಕ್ ವುಡ್ ಇರುತ್ತೆ. ಥರ್ಡ್ ಬಂದು ರೋಸ್ ವುಡ್ ಇರುತ್ತೆ. ಕನ್ನಡದಲ್ಲಿ ಗಂಧ, ತೇಗ, ಬೀಟೆ ಅಂತ ಹೇಳ್ತೀವಿ. ಮಲ್ಗ ಅಂಜೀರಲ್ಲಿ 4 ಥರ ಇದೆ. ಯೆಲ್ಲೋ ಕಲರ್, ರೆಡ್ ಕಲರ್, ಬ್ರೌನ್ ಕಲರ್, ಇನ್ನೊಂದು ಬಂದು ಪಿಂಕ್. ಅಂದರೆ ಮರಗಳು ನೋಡಲಿಕ್ಕೆಲ್ಲ ಒಂದೇ ಥರ ಇರುತ್ತೆ, ಬರೀ ಕಲರ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಹತ್ತಿ ಹಣ್ಣೆ ಬೇರೆ, ಅಂಜೀರಾನೇ ಬೇರೆ. ಅಂಜೀರ ಬೇರೆ, ಹತ್ತಿ ಹಣ್ಣು ಬೇರೆ. ಯೆಲ್ಲೋ ಕಲರ್ ಬಂದು ರಾ ಸಿಗುತ್ತೆ. ಅದನ್ನು ಈಟಿಂಗ್ ಪರ್ಪಸ್ಗೆ ಮಾತ್ರ ಬಳಸ್ತಾರೆ. ಒಂದು 200 ರೂಪಾಯಿ 300 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ನಮಗೆ ಇವಾಗ ಡ್ರೈ ಫ್ರೂಟಲ್ಲಿ ಬಳಸ್ತಾರಲ್ಲ ಅಂಜೀರ, ಅದು ರೆಡ್, ಬ್ರೌನ್, ಪಿಂಕ್ ಈ 3 ಕಲರನ್ನು ಮಾತ್ರ ಬಳಸ್ತಾರೆ. ಅಂದರೆ ನಾವಿಲ್ಲಿ ಕೂಲ್ ಕ್ಲೈಮೇಟಿಗೆ ಬಂದು ಜಾಸ್ತಿ ನಾವು ರೆಡ್ ಅಂಜೀರನ ಬೆಳಿತೀವಿ. ಮತ್ತು ಈ ಬ್ರೌನ್ ಪಿಂಕ್ ಬಂದ್ಬಿಟ್ಟು ಕೇರಳ ಬಿಟ್ಟರೆ ಅಫ್ಘಾನಿಸ್ತಾನ್ ಸೈಡ್ ತುಂಬ ಜಾಸ್ತಿ ಬೆಳೀತಾರೆ. ಅದು ನೋಡಿ ಇದೇ ಥರ ಬೇರಲ್ಲಿ ಬಿಡ್ತಾ ಬರುತ್ತೆ. ಇಲ್ಲೆಲ್ಲ ಬ್ರಾಂಚಸ್ ಇದೆಯಲ್ಲ, ಇದೇ ಥರ ಬೇರಲ್ಲಿ ಬಿಡ್ತಾ ಬರುತ್ತೆ. ಒಂದು 50 ವರ್ಷದವರೆಗೂ ಲೈಫ್ ಇರುತ್ತೆ. ಒಂದು 5 ರಿಂದ 10 kg ಅಷ್ಟು ನಾವು ಅಂಜೀರನ ತೊಗೋತೀವಿ ಒಂದು ಮರದಲ್ಲಿ ಒಂದು ವರ್ಷಕ್ಕೆ. ಇದನ್ನು ಸ್ವಲ್ಪ ದಪ್ಪ ಬರುತ್ತೆ, ಪೂರ್ತಿ ರೆಡ್ ಆಗಿಬಿಡುತ್ತೆ. ರೆಡ್ ಆದಮೇಲೆ ಕಿತ್ಬಿಟ್ಟು ಡೈರೆಕ್ಟಾಗಿ ಒಂದು ಪಂಚಿಂಗ್ ಮಿಷಿನಲ್ಲಿ ಪ್ರೆಸ್ ಮಾಡ್ತೀವಿ. ಒಂದು ಫ್ರೂಟಿಂದ ಒಂದೇ ಅಂಜೀರ ಆಗುತ್ತೆ. ಅಂದರೆ ಇದು ವೆರಿ ಗುಡ್ ಫಾರ್ ಹೆಲ್ತ್. ಇದು ಒಂದು ಬ್ಲಡ್ ಕ್ಯೂರಿಫೈಗ್ ಆಗಿರ್ಬೋದು, ಬೋನಿಗಾಗಿರ್ಬೋದು, ಇಮ್ಯುನಿಟಿ ಪವರ್ ಮತ್ತು ವಿಟಮಿನ್ ಸಿ ಫ್ರೂಟ್ ಇದು. ಮತ್ತು ಇದರ ಎಲೆಗಳಿದೆಯಲ್ಲ, ಇದರ ಎಲೆಗಳನ್ನೆಲ್ಲ ಕಿತ್ಬಿಟ್ಟು ಒಣ ಹಾಕ್ಬಿಟ್ಟು ಯೂಸ್ ಅಂತ್ರೋ ಪ್ಲೇಟ್ಸ್, ಬೌಲ್ಗಳೆಲ್ಲ ಮಾಡಲಿಕ್ಕೆ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಬರ್ತಾರೆ. ಜಾಕ್ ಫ್ರೂಟ್ ಟ್ರೀ ಇದು, ಹಲಸಿನ ಮರ. ಈ ಜಾಕ್ ಫ್ರೂಟ್ ಮರದಿಂದ ಒಂದು ಬುಷ್ ಥರ ಒಂದು ಟ್ರೀ ಇದೆ ನೋಡಿ, ಇದೊಂದು ಕೊಂಬೆ ಬಿದ್ದಿದೆಯಲ್ಲ ಅದೇ ಮರ. ಅದು ಬಂದು ಆರೆಂಜ್. ನಮ್ಮ ಕೊಡಗಿನಲ್ಲಿ ಕಾಫಿ ಬಿಟ್ಟರೆ ಕಿತ್ತಳೆ ಫೇಮಸ್ ಸರ್. ಕೊಡಗಿನ ಕಿತ್ತಳೆ ಅಂತ ಹೇಳ್ತೀವಿ. ಅಂದರೆ ಇವಾಗ ಜಸ್ಟ್ ಪ್ಲಕ್ಕಿಂಗ್ ಸೀಸನ್ ಮುಗ್ದಿದೆ ನೋಡಿ. ಇವಾಗ ರೋಡ್ ಸೈಡ್ ಎಲ್ಲ ಮಾರ್ತಾ ಇರ್ತಾರೆ. ಇವಾಗ ನಿಮಗೆ ಔಟ್ ಸೈಡ್ ನಾಗ್ಪುರ ಮಾಲ್ಟ ಎಲ್ಲ ಸಿಗುತ್ತೆ. ಅಂದರೆ ನಮ್ಮ ಕೊಡಗಿನ ಕಿತ್ತಳೆಗೆ ಮಿನಿ ಆರೆಂಜ್ ಅಂತಲೇ ಹೇಳ್ತೀವಿ. ಅಂದರೆ ಅದು ನವೆಂಬರ್ ಡಿಸೆಂಬರ್ ಅಲ್ಲೇ ಹಣ್ಣಾದ್ಮೇಲೂ ಗ್ರೀನೇ ಇರುತ್ತೆ ಸರ್. ಅಂದರೆ ತುಂಬ ಸ್ವೀಟ್ ಇರುತ್ತೆ. ಅಂದರೆ ನಮ್ಮ ಕೊಡಗಿನ ಕಿತ್ತಳೆ ಯಾವುದು ಹುಳಿ ಬರೋದಿಲ್ಲ, ತುಂಬ ಸ್ವೀಟ್ ಇರುತ್ತೆ. 60 ರೂಪಾಯಿ 80 ರೂಪಾಯಿ ಇರುತ್ತೆ ಒಂದು ಕೆಜಿಗೆ. ಇದು ಬಂದು ಮಲ್ಬರಿ ತಿಂದಿದ್ದೀರಾ? ಕನ್ನಡದಲ್ಲಿ ರೇಷ್ಮೆ ಹಣ್ಣು, ಹಿಪ್ಪನೇರಳೆ ಅಂತ ಹೇಳ್ತೀವಿ. ಪರ್ಪಸ್ಗೆ, ಕ್ಯಾನ್ಸರಿಗೆ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಮಲ್ಬರಿಲಿ ವೈನ್ ಕೂಡ ಮಾಡ್ತೀವಿ, ಮಿಲ್ಕ್ ಶೇಕ್, ಐಸ್ ಕ್ರೀಮ್ ಮಾಡಲಿಕ್ಕೆ ಜಾಸ್ತಿ ಬಳಸ್ತಾರೆ. ಮತ್ತು ಸಿಲ್ಕ್ ವಾಮ್, ಇದರ ಎಲೆ ಇದ್ರೆ ಮಾತ್ರ ನಮಗೆ ರೇಷ್ಮೆ ಸಿಗೋದು. ಇದರ ಎಲೆ ಇಲ್ಲ ಅಂತ ಹೇಳಿದ್ರೆ ನಮಗೆ ರೇಷ್ಮೆ ಸಿಗೋದಿಲ್ಲ. ರೇಷ್ಮೆ ಹುಳು ಇದೆಯಲ್ಲ, ರೇಷ್ಮೆ ಹುಳುಗೆ ಇದರ ಎಲೆನೇ ಫುಡ್. ಇದರ ಎಲೆನ ತಿಂದು ಅದು ಗುಡ್ ಕಟ್ಟಿದಾಗ ಲೇಯರನ್ನು ತೆಗೆದು ನಾವು ರೇಷ್ಮೆ ತಯಾರಿಕೆಗೆ ಬಳಸ್ಕೊತಾ ಬರ್ತೀವಿ. ಪ್ರಿನ್ಸಿಮಾ, ವೇರ್ ಆರ್ ಯು? ಸ್ಪೈಸ್ ಗಾರ್ಡನ್ ಸ್ಪೈಸ್ ಗಾರ್ಡನ್, ಕೂರ್ಗ್ ಸ್ಪೈಸ್ ಗಾರ್ಡನ್. ಸೀದಾ ನೋಡಿ, ತುಂಬ ಹಳೆ ಮರ ಇದು. ಒಂದು 100 ವರ್ಷ ಹಳೆ ಮರ ಇದು. ಅಂದರೆ ಇದು ಕೂಡ ಕಾಡು ಮಾವಿನಕಾಯಿ ಮರ. ಇದು ಆಲ್ಮೋಸ್ಟ್ ಡೆಡ್ ಆಗಿದೆ. ಅಂದರೆ ಕಮರ್ಷಿಯಲಿ ಡೆಡ್ ಇದೆ. ಎಲೆಗಳು ನೋಡಿ ಇವಾಗಲೂ ಹಸಿರಲ್ಲೇ ಇದೆ. ಹಬ್ಬಗಳ ಟೈಮಲ್ಲಿ ಎಲೆಗಳನ್ನೆಲ್ಲ ಕಟ್ ಮಾಡಿ ದೇವಸ್ಥಾನಗಳಿಗೆಲ್ಲ ಕೊಡ್ತಾ ಬರ್ತೀವಿ. ಅಂದರೆ ಎಲೆ ಚಿಗುರುತ್ತಾ ಬರುತ್ತೆ, ಫಲ ಕೊಡೋದಿಲ್ಲ. ಅದರಿಂದ ನಾವು ಇದನ್ನು ಕಮರ್ಷಿಯಲಿ ಡೆಡ್ ಅಂತ ಹೇಳ್ತೀವಿ. ಈ ಮರದ ಬೇರಿದೆಲ್ಲ
ಇರುತ್ತೆ ಎಲೆಗಳು. ಈ ಚಕ್ಕೆ ಮರದ ಎಲೆಗಳು ನೋಡಿ ಪಲಾವ್ ಎಲೆ ಥರನೇ ಇರುತ್ತೆ, ತುಂಬ ಚಿಕ್ಕದಾಗಿರುತ್ತೆ, ಗಟ್ಟಿ ಬರುತ್ತೆ ಇದ್ರ ಎಲೆಗಳು. ಇದ್ರ ಎಲೆಗಳು ಏನಕ್ಕೂ ಯೂಸ್ ಇರೋದಿಲ್ಲ, ಇದರಲ್ಲಿ ಬರೀ ಟ್ರೀದು ಬಾರ್ಕನ್ನು ಮಾತ್ರ ತೆಗಿತೀವಿ ನಾವು. ಚಕ್ಕೆಲಿ 2 ಥರ ಇರುತ್ತೆ, ಒಂದು ಔಟರ್ ಲೇಯರ್, ಇನ್ನೊಂದು ಇನ್ನರ್ ಲೇಯರ್. ಈ ಔಟರ್ ಲೇಯರ್ ಬಂದು ಹಾಗೆ ಡೈರೆಕ್ಟಾಗಿ ಸ್ಕ್ರೇಪ್ ಮಾಡ್ತೀವಿ, ತುಂಬ ಸಾಫ್ಟ್ ಇರುತ್ತೆ, ಸ್ಟ್ರಾಂಗ್ ಇರೋದಿಲ್ಲ, ಅದು ಸೆಕೆಂಡ್ ಕ್ವಾಲಿಟಿ ಆಗಿರುತ್ತೆ. ಈ ಇನ್ನರ್ ಲೇಯರ್ ಬಂದು ನಾವು ಒಂದು ಮಿಷಿನಲ್ಲಿ ಸ್ಕ್ರೇಪ್ ಮಾಡ್ತೀವಿ, ಅದು ನೋಡಿ ಸುರುಳಿ ಥರ ಸುತ್ಕೊಂಡಿರುತ್ತೆ, ಸ್ವೀಟು ಜಾಸ್ತಿ ಇರುತ್ತೆ, ಖಾರನೂ ಜಾಸ್ತಿ ಇರುತ್ತೆ. ಒಂದು ನೀರಿಗೆಲ್ಲ ಹಾಕಿ ಬಿಸಿ ಮಾಡಿ ಕುಡಿತಾರೆ, ಕೊಲೆಸ್ಟ್ರಾಲಿಗೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಈ ಇನ್ನರ್ ಲೇಯರ್ ಬಂದು ಫಸ್ಟ್ ಕ್ವಾಲಿಟಿ, ಔಟರ್ ಲೇಯರ್ ಬಂದು ಸೆಕೆಂಡ್ ಕ್ವಾಲಿಟಿ ಆಗಿರುತ್ತೆ ಸರ್. ಒಂದು 70 ವರ್ಷದವರೆಗೂ ಲೈಫ್ ಇರುತ್ತೆ. ವರ್ಷಕ್ಕೊಂದು 2 ರಿಂದ 3 kg ಅಷ್ಟು ನಾವು ಚಕ್ಕೆಯನ್ನು ತೆಗಿತಾ ಬರ್ತೀವಿ. ಮತ್ತು ಇದೊಂದು ಚಿಕ್ಕ ಗಿಡ ಇದೆಯಲ್ಲ, ಇದು ಬಂದು ಕಾವೇರಿ ಕಾಫಿ ಪ್ಲಾಂಟ್. ಇದೆ ಕಾವೇರಿ ಕಾಫಿ ಬಂದು ನಮ್ಮ ಕೊಡಗಿನಲ್ಲಿ ಮಾತ್ರ ಸಿಗುತ್ತೆ, ರೋಬಸ್ಟಾ ಅರೇಬಿಕಾ ಕ್ರಾಸ್ ಪಾಲಿನೇಷನ್. ಅದು ಇದರ ಹೈಟ್ ಇಷ್ಟೇನು, ಬರೀ 1 ಅಡಿ ಅಷ್ಟು ಹೈಟ್ ಇರುತ್ತೆ. ಬರೀ 1 ರಿಂದ 2 kg ಅಷ್ಟು ನಾವು ಕಾಫಿಯನ್ನು ತಗೋತೀವಿ. ನಾವು ಒಂದು ಗಿಡದ ಪರ್ಪಸ್ಗೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಈಗ ಒಂದು ನೀವು ಹನಿಯನ್ನು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಹೇಗೆ ಚೆಕ್ ಮಾಡ್ತಾರೆ, ಒಂದು ಗಾಜಿನ ಲೋಟದಲ್ಲಿ ತಣ್ಣೀರು, ಮೇಲ್ಗಡೆಗೆ ಒಂದು 2 ಡ್ರಾಪಸ್ ತಣ್ಣಿ, ಅದು ಮುಳುಗಿದ್ರೆ ಮಾತ್ರ ಒರಿಜಿನಲ್, ಅದು ತೇಲ್ತಾ ಬಂದರೆ ಅದು ಡೂಪ್ಲಿಕೇಟ್. ಅದು ಸಕ್ಕರೆ 2 ವರ್ಷ ಆದಮೇಲೆ ಪೂರ್ತಿ ಹನಿ ಹೊರಗಡೆಗೆ ಹೋಗ್ಬಿಡುತ್ತೆ. ಮತ್ತು ಆ ಪೂರ್ತಿ ಪೇಡನ್ನು ಓಪನ್ ಮಾಡಿ ನಾವು ಹನಿಯನ್ನು ತೆಗಿತೀವಿ. ತುಂಬ ಕಡಿಮೆ ಕ್ವಾಂಟಿಟಿ ಸಿಗುತ್ತೆ, ಬರೀ ಒಂದು 400 ರಿಂದ 500 ml ಅಷ್ಟೇ ಹನಿ ಸಿಗುತ್ತೆ. ಬರೀ ಇದು ಗೋಲ್ಡನ್ ಕಲರ್ ಇರುತ್ತೆ, ಒಂದು 2-3 ವರ್ಷದಲ್ಲಿ ಇಟ್ಬಿಟ್ಟು ಪೂರ್ತಿ ಬ್ಲ್ಯಾಕ್ ಹನಿ ಆಗಿಬಿಡುತ್ತೆ. ಈಗ ಒಂದು ಆಯುರ್ವೇದಿಕ್ ಮೆಡಿಸಿನಲ್ ಪರ್ಪಸಿಗೆ ಆಗಿರ್ಬೋದು, ಚಿಕ್ಕ ಮಕ್ಕಳಿಗಾಗಿರ್ಬೋದು, ಈಗ ಕೋಲ್ಡ್ ಕಾಫಿ ಅದಕ್ಕೆ ಪೆಪ್ಪರ್ ಎಲ್ಲ ಡಿಪ್ ಮಾಡಿ ತಿನ್ನಿಸ್ತಾರಲ್ಲ ಆ ಹನಿ, ಇದು ಸ್ಮಾಲ್ ಬಿ ಹನಿ ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಬಿಗ್ ಬಿ ಹನಿ ಬಂದು ಈಟಿಂಗ್ ಪರ್ಪಸ್ಗೆ ತುಂಬ ಜಾಸ್ತಿ. ಕಪ್ಪು ಬೆಲ್ಲ, ಏಲಕ್ಕಿ ಪುಡಿ, ಶುಂಠಿ ಪುಡಿ, ಕೊರಿಯಂಡರ್, ತುಳಸಿ, ಸಿನಮನ್ ಎಲ್ಲ ಮಿಕ್ಸ್ ಆಗಿರುತ್ತೆ, ವಿತೌಟ್ ಚಿಕೋರಿ, ಪ್ಯೂರ್ ಕಾಫಿ. ಮತ್ತು ಈ ಕಪ್ ಇದೆಯಲ್ಲ, ಕಾಫಿ ಔಟರ್ ಶೆಲ್ ಮತ್ತು ಬ್ಯಾಂಬೂ ಬಳಸಿ ಮಾಡಿರ್ತೀವಿ, ವಾಷಬಲ್ ಮತ್ತು ಅನ್ಬ್ರೇಕಬಲ್ ಆಗಿರುತ್ತೆ ಸರ್. ಇದು ಮಿಲ್ಕ್ ಇಲ್ವಾ? ಮಿಲ್ಕ್ ಇಲ್ಲ, ಬರೀ ಇದು ಡಿಕಾಷನ್ ಇದು. ಇದು ಒಂದೊಂದು ಫ್ರೂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ವೈನ್ಸಾ? ಯು ಹ್ಯಾವ್ ದಿಸ್ ಜಾಮೂನ್, ಪೈನಾಪಲ್, ಎಷ್ಟು ಸರ್ ಒಂದು ಬಾಟಲ್? ಚಿಲ್ಲಿ. ಕ್ಯಾಟಗರಿಲಿ ಬರುತ್ತೆ 750 4 ಇಯರ್ ಒಳಗೆ, 850 8 ಇಯರ್ ಒಳಗೆ, 1050 10 ಇಯರ್ ಒಳಗೆ. ಈ ಕಡೆ 2 ಹಾಕಿದ್ದಾರೆ ಫುಲ್ಲಿ, ಇದೆಲ್ಲ ನಿಮಗೆ ಒಂದು 650. ಆ ಬಾಕ್ಸಲ್ಲಿ ಇದೆಲ್ಲ ಅದು ಎಕ್ಸ್ಪೆನ್ಸಿವ್. ಇದು ಅದು 1 ಬಾಟಲ್ ನಿಮಗೆ 2500 ಸಿಗುತ್ತೆ. ಅಲ್ಲಿ ಮೇಲೆ ಸೀಲ್ ಆಗಿದೆಲ್ಲ ಅದು ಒಂದು 850, ಬಾಕ್ಸಲ್ಲಿ ಇರೋದು 1050. ಇದೆಲ್ಲ ಎಷ್ಟು ಇಯರ್ ಓಲ್ಡು? ಅದು 4 ಇಯರ್. 4 ಇಯರ್ಸಾ? 650 ಬರುತ್ತಾ ಒಂದು ಬಾಟ್ಲ್ ಇದು? ಡ್ರ್ಯಾಗನ್ ವೈನ್ ಫ್ರೂಟ್, ಕಾಫಿ ವೈನ್, 650 rupees per bottle, 4 years old wine. ತುಳಸಿ ವೈನ್, ಗ್ರೇಪ್ ವೈನ್, ಬನಾನಾ ವೈನ್, ಫಿಗ್ ವೈನ್. ಸರ್ ಇದು ಪೋಸ್ಟಲ್ಲೂ ಕಳಿಸ್ತೀರಾ ನೀವು? ಕೊರಿಯರ್ ಆಲ್ ಓವರ್ ಇಂಡಿಯಾ ಬರ್ತಿದೆ. ಕೊರಿಯರ್ ಅವೈಲಬಲ್ ಇದೆ. ಇವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹರ್ಸಿನ ಹಾಕಬೇಕಾಗ್ತದೆ, ಫ್ಲೇವರ್ ಚೇಂಜ್ ಆಗುತ್ತೆ. ಅದಕ್ಕೆ ನಿಮಗೆ ಕೆಳಗೆ ಕುಡಿದ್ರೆ ಹಂಗೆ ಕುಡಿಯೋದೇ ಬೆಟರ್. ಡಿಕಾಷನ್ ಡಿಕಾಷನ್ ಮಾಡಬೇಕು ಅಂತಿಲ್ಲ, ಜಸ್ಟ್ ಬಾಯ್ಲ್ ಮಾಡಿ ಅಷ್ಟೇ, ಫಿಲ್ಟರ್ ಮಾಡಿ. ಅಂದ್ರೆ ಟೀ ಬಾಯ್ಲ್ ಮಾಡ್ತಿರಲ್ಲ, ಟೀ ಮಾಡ್ತಾರೆ ಮಾಡಿದ್ರೆ ಆಯ್ತು, ಕಾಫಿ ರೆಡಿ. ಮತ್ತೆ ನೀವು ಕೆಳಗೆ ಕಾಫಿ ಬೀನ್ ನೋಡಿದ್ರ, ಪ್ಲಾಂಟ್ ಬೀನ್ಸ್ ಇತ್ತಲ್ಲ, ಅದು ಹಣ್ಣಾಗ ರೆಡ್ ಆಗುತ್ತೆ, ರೆಡ್ನ ಪ್ಲಕ್ ಮಾಡಿ ಡ್ರೈ ಮಾಡಿದ್ರೆ ಈ ಥರ ಇರುತ್ತೆ. ಇದು ಕಾಫಿಗೆ ಫಸ್ಟ್ ಫಾರ್ಮ್. ಓಕೆ, ಫುಲ್ ಸೀಡ್ ಇದು. ಈಗ ಡ್ರೈ ಆದ್ಮೇಲೆ ಸ್ಕಿನ್ ತೆಗಿಯಕ್ಕಾಗಲ್ಲ, ಅದಕ್ಕೆ ಎಂತ ಮಾಡ್ತಾರೆ ಅಂದ್ರೆ ಹಣ್ಣು ಇರುವಾಗನೇ ಪ್ಲಕ್ ಮಾಡಿ ಸ್ಕಿನ್ ತೆಗಿ ಪಲ್ಪಿಂಗ್ ಸೆಂಡ್ ಮಾಡ್ತಾರೆ. ಪಲ್ಪಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬೀನ್ಸ್ ಮತ್ತೆ ಸ್ಕಿನ್ ಸಪ್ರೇಟ್ ಮಾಡ್ತಾರೆ. ಸ್ಕಿನ್ ಅಂದ್ರೆ ವೇಸ್ಟ್ ಸ್ಕಿನ್ ಇರ್ತಾರಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಕಪ್ ಬೌಲ್ಸ್ ಎಲ್ಲ ಮಾಡ್ತಾರೆ. ನೀವು ಕೆಲವು ಕಪ್ಪೆಲ್ಲ ಕುಡಿದ್ರಲ್ಲ ಅದರಲ್ಲಿ ಇದ್ರ ಸ್ಕಿನ್ ಎಲ್ಲ ಮಾಡೋದು. ಕಾಫಿ ಸ್ಕಿನ್ ಮೇಲೆ ಇದೆಲ್ಲ ಬ್ಲಾಕ್ ಆಗಿ ಅದೇ ಸ್ಕಿನ್ ಮಾಡೋದು. ಆ ಸ್ಕಿನ್ ತೆಗೆದಾಗ ನಿಮಗೆ 3 ಪ್ಲಾಂಟ್ ಅಲ್ಲಿ 3 ವೆರೈಟಿ ಬೀನ್ಸ್ ಸಿಗುತ್ತೆ. ಇಲ್ಲಿ 3 ಪ್ಲಾಂಟ್ ತೋರಿಸಿದ್ರಲ್ಲ, ಅರೇಬಿಕಾ, ರೋಬಸ್ಟಾ, ಕಾವೇರಿ ಕಾಫಿ. ಈ ದೊಡ್ಡ ಬೀನ್ಸ್ ಇದೆ ನೋಡಿ, ಇದು ಬಂದು ಅರೇಬಿಕಾ ಕಾಫಿ ಬೀನ್ಸ್. ಅದೇ ಸಣ್ಣ ಇದೆಲ್ಲ ಇದು ರೋಬಸ್ಟಾ ಕಾಫಿ ಬೀನ್ಸ್, ಸಣ್ಣ ಇರೋದು. ರೋಬಸ್ಟಾ. ಮತ್ತೆ ಇದು ನೋಡಿ ನಿಮಗೆ ನೋಡಕ್ಕೆ ಅರೇಬಿಕಾ ತರ ಇದೆ ದೊಡ್ಡದಾಗಿ, ಅದರ ಕಲರ್ ರೋಬಸ್ಟಾ ತರ ಇದೆಲ್ಲ, ಇದು ಬಂದ್ರೆ ನಿಮಗೆ ಕಾವೇರಿ ಕಾಫಿ, ಹೈಬ್ರಿಡ್ ಕಾಫಿ ಪ್ಲಾಂಟ್ಸ್. ಓಕೆ, ಇದರೊಳಗೆ ಬೇರೆ ಬೇರೆ ತರನೇ ಇರುತ್ತೆ, ಕಲರ್ ಬೇರೆ, ಸೈಜ್ ಬೇರೆ. ಆದ್ರೆ ಕಾವೇರಿ ನಿಮಗೆ ಅರೇಬಿಕಾ ಸೈಜ್ ಇರುತ್ತೆ, ಕಲರ್ ರೋಬಸ್ಟಾ ತರ ಇರುತ್ತೆ. ಓಕೆ, ಅದಕ್ಕೆ ಹೈಬ್ರಿಡ್. ಹೌದು, ಅಂದ್ರೆ ಹೈಬ್ರಿಡ್ ಎನರ್ಜಿಗೆ, ಫ್ಯಾಟ್ ಬರ್ನಿಂಗ್ ಎಲ್ಲ ಬೆಸ್ಟ್. ಜಸ್ಟ್ ನೀವು ಬೆಳಿಗ್ಗೆ ಎದ್ದೇಳ್ತೀರಲ್ಲ, ಇದ್ದಾಗ ಕಾಲು ಟೆಲಿಂದ ಕೊಡ್ತಾರೆ ಕಾಫಿ ನಿಮಗೆ. ಜಿಮ್ಮಿಗೆ ಹೋಗೋ ಮುಂಚೆ ಬೆಳಿಗ್ಗೆ ಕುಡಿಬೋದು, ಕಾಲು ಹೊಟ್ಟೆ ಕುಡಿದ್ರೆ ಒಳ್ಳೇದು ನಿಮಗೆ ಬೆಳಿಗ್ಗೆ ಹೊತ್ತಲ್ಲಿ.
ಗ್ರೀನ್ ಕಾಫಿ ಪೌಡರ್. ಓಕೆ. ಗ್ರೀನ್ ಟೀ ಕುಡಿತೀರಲ್ಲ ಬೆಳಿಗ್ಗೆ ಇದ್ದಾಗ ಒಂಥರ ಈ ಥರ ಕುಡಿದ್ರೆ ಸಾಕು. ವೆಯ್ಟ್ ಲಾಸ್, ಲೋ ಕ್ಯಾಫೆನ್, ಬೂಸ್ಟ್ ಇಮ್ಯುನಿಟಿ. ಆಗುತ್ತೆ 2 ಟೈಪಲ್ಲಿ. ಓಪನ್ ಮಾಡಿದ್ರೆ ನಿಮಗೆ ಇದು ಬೀಳ್ತಾರೆ ಬೇಸನಲ್ಲಿ. ಇದು ಕೂಲಿಂಗ್ ಮಿಷಿನ್ ನಿಮಗೆ. ಓಕೆ. 2 ಟೈಪಲ್ಲಿ ರೋಸ್ಟ್ ಮಾಡ್ತಾರೆ. ಒಂದು 150 ಡಿಗ್ರಿ, ಇನ್ನೊಂದು ಬಂದು 200 ಡಿಗ್ರಿಲಿ. ಯಾಕಂದ್ರೆ ನಾವು 2 ಟೈಪಲ್ಲಿ ಕಾಫಿ ಯೂಸ್ ಮಾಡ್ತೀವಿ. ಒಂದು ರೆಗ್ಯುಲರ್ ಕಾಫಿ ಕುಡಿಯೋಕ್ಕೆ ಮತ್ತು ಸ್ವೀಟ್ಸಿಗೆ ತಿನ್ನಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಇನ್ನೊಂದು ಕಾಫಿನ ಬಂದು ಫ್ರೇಗ್ರೆನ್ಸ್, ಕಾಸ್ಮೆಟಿಕ್ಸ್ಗೆ ಆ ಥರದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ನಿಮಗೆ ಸೋಪ್ ಬರುತ್ತೆ, ಶ್ಯಾಂಪು ಎಲ್ಲ ಬರುತ್ತೆ, ಆ ಥರ ಫೇಸ್ ಸ್ಕ್ರಬ್ ಎಲ್ಲ ಬರುತ್ತಲ್ಲ, ಅದಕ್ಕೆಲ್ಲ 2 ಟೈಪ್ನ ಯೂಸ್ ಮಾಡ್ತಾರೆ. ನೀವು ರೆಗ್ಯುಲರ್ ಮಾಡ್ಬೋದು. ಇದು ನೋಡಿ ಬ್ರೌನಿಶ್ ಕಲರ್ ಆಗಿ ಕಾಣ್ತುಂಟಲ್ಲ, ಬ್ರೌನ್ ಆಗಿ, ಇದು 150 ಡಿಗ್ರಿ ರೋಸ್ಟ್ ಮಾಡಿರೋದು. ಇದನ್ನ ಕುಡಿಯೋ ಕಾಫಿ, ರೆಗ್ಯುಲರ್ ಡ್ರಿಂಕಿಂಗ್ ಕಾಫಿ ಮತ್ತು ಚಾಕ್ಲೇಟ್ಗಳು ಯೂಸ್ ಮಾಡ್ಕೊಳ್ತಾರೆ. ಸ್ಮೆಲ್ ನೋಡಿ, ಬೇಕಾದ್ರೆ ಟೇಸ್ಟ್ ಕೂಡ ನೋಡ್ಬೋದು. ಬ್ಲ್ಯಾಕ್ ಆಗಿ ಕಾಣ್ತಿರಲ್ಲ, ಇದೆಲ್ಲ 200 ಡಿಗ್ರಿ ರೋಸ್ಟ್ ಮಾಡಿರೋದು. ನೀವು ಎಷ್ಟು ತುಂಬಾ ರೋಸ್ಟ್ ಮಾಡ್ತೀರಾ ಅಷ್ಟು ಕೆಫೆನ್ ಹೊರಗೆ ಬರುತ್ತೆ. ಇದು ನೋಡಿ ಕಡಿಮೆ ಪಾಲಿಶ್, ಕಡಿಮೆ ಬ್ರೌನ್ ಆಗಿದೆ, ತುಂಬಾ ಇದೆ. ಓಕೆ. ಯಾಕಂದ್ರೆ ರೋಸ್ಟ್ ಸುಮಾರು ಮಾಡಿದ್ದಾರೆ, ಫುಲ್ ರೋಸ್ಟ್ ಮಾಡಿದ್ದಾರೆ. ಅದು ಇದನ್ನ ಸ್ಮೆಲ್ ಮಾಡಿ ನೋಡಿ, ಟೇಸ್ಟ್ ಬೇಕಾದ್ರೆ ನೋಡ್ಬೋದು. ಇದು ಕೆಫೆನ್ ಜಾಸ್ತಿ ಇದ್ರೆ ಹೆಲ್ತ್ಗೆ ಹಾರ್ಮ್ಫುಲ್. ಅಂದ್ರೆ ಹಂಗಂತಲ್ಲ, ಸುಮ್ಮನೆ ಅಂದ್ರೆ ಈಗ ಕೆಫೆನ್, ಈಗ ನೋಡಿ ಮೈಗ್ರೇನ್ ಇದ್ದವರಿಗೆ ಕೆಫೆನ್ ಅಂದ್ರೆ ಬ್ಲ್ಯಾಕ್ ಕಾಫಿ ತುಂಬಾ ಕುಡಿತಾರೆ, ಅದನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಕಾಫಿ ಪೌಡರ್ ತೆಗಿತಾರೆ ಹೊರಗೆ. ಇದು ರೋಸ್ಟಿಂಗ್ ಮಿಷಿನು, ಇದು ಗ್ರೈಂಡಿಂಗ್ ಮಿಷಿನು. ಓಕೆ. ಗ್ರೈಂಡ್ ಮಾಡಿ ಹೊರಗೆ ತೆಗೆದ್ರೆ ನಿಮಗೆ ಕಾಫಿ ಸಿಗುತ್ತೆ. ನಿಮಗೆ ಸ್ಮೆಲ್ ನೋಡಿ ಸ್ವಲ್ಪ ಡಿಮ್ ಆಗಿರುತ್ತೆ. ಇದ್ರ ಸ್ಮೆಲ್ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ. ಅದೇ ಸ್ಟ್ರಾಂಗ್ ಇದೆ. ರೋಸ್ಟ್ ಮಾಡಿದ್ದಲ್ಲ, ಇದರಲ್ಲಿ ಚಿಕ್ಕರಿ ಇಲ್ಲ. ಚಿಕ್ಕರಿ ಇಲ್ಲ. ನೀವು ಚಿಕ್ಕರಿ ಇದ್ರೆ ಅಂತ ಮಾಡ್ತಂದ್ರೆ ಅದು ಫ್ಲೇವರ್ ಇನ್ಕ್ರೀಸ್ ಮಾಡುತ್ತೆ, ಅದರ ಫ್ರೇಗ್ರೆನ್ಸ್ ಇನ್ಕ್ರೀಸ್ ಮಾಡಲ್ಲ. ಓ, ಫ್ರೇಗ್ರೆನ್ಸ್ ಕಡಿಮೆ ಮಾಡುತ್ತೆ. ನೀವು ರೆಗ್ಯುಲರ್ ಕಾಫಿ ಕುಡಿದ್ರೆ ಅದ್ರ ಸ್ಮೆಲ್ ಬರಲ್ಲ, ಅದ್ರ ಟೇಸ್ಟ್ ಬರುತ್ತೆ. ಅದ್ರ ಚಿಕ್ಕರಿ ಒಂದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ, ಚಿಕ್ಕರಿ ಹಾಕಿದ್ರೆ ಕಾಫಿ ಪೌಡರ್ ಎಂತ ಮಾಡ್ತಾರೆ, ಮಾಯ್ಚರ್ ನಿಲ್ಕೊಳ್ತಾರೆ. ಓಕೆ. ಅದೇ ನೀವು ಚಿಕ್ಕರಿ ಹಾಕಿಲ್ಲ ಅಂದ್ರೆ ನಿಮ್ಗೆ ಓಪನ್ ಮಾಡಿ ಇಟ್ರು ಅದು ಏನಾಗಲ್ಲ, ಪೌಡರ್ ಫಾರ್ಮ್ ಮಾಡಿರುತ್ತೆ, ಮತ್ತೆ ಫ್ರೇಗ್ರೆನ್ಸ್ ಹಾರಿ ಹೋಗೋದಿಲ್ಲ. ಓಕೆ. ಅದಕ್ಕೆ ನಿಮಗೆ ಚಿಕ್ಕರಿ ನೋಡಿ ಎಲ್ಲದನ್ನು ಮೆನ್ಷನ್ ಮಾಡಿರ್ತಾರೆ ವ್ಯಾಕ್ಸಲ್ಲಿ 25%, 35%, 40% ಅಂತ. ನೀವು ಎಷ್ಟು ತುಂಬಾ ಚಿಕ್ಕರಿ ಹಾಕ್ತಾ ಹೋಗ್ತೀರಾ ಅಷ್ಟು ಕಾಫಿ ಫ್ಲೇವರ್ ಕಡಿಮೆ ಆಗುತ್ತೆ, ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ. ಆದರೆ ಚಿಕ್ಕರಿ ಹಾಕಿಲ್ಲ ಅಂದ್ರೆ ಫ್ಲೇವರ್ಸ್ ಬರುತ್ತೆ, ಟೇಸ್ಟ್ ಬರುತ್ತೆ. ಅದಕ್ಕೆ ಇದಕ್ಕೆ ಆಡ್ ದ ಪಾಟಿ. You are about to touch that. ತೋರಿದ್ದಾರೆ ಕಾಫಿ ಎಲ್ಲ ಕುಯ್ತಾರಲ್ಲ, ಆ ಗಿಡದ ಕೆಳಗಿದ್ದಾಗ ಆಗನೇ ಎರ್ಕೊಂಡ್ಬಿಡ್ತಾರೆ. ಕ್ಯಾಟ್ದು ಪಾಟಿನ ಇದು? ಇಲ್ಲಿದೆ ಬ್ಲ್ಯಾಕ್ ಕ್ಯಾಟ್, ಇಲ್ಲಿದಲ್ಲ. ಅಲ್ಲ ಸರ್, ಪಾಟಿನ ಕಾಫಿ ಮಾಡಿ ಕುಡಿ. ಯಾಕೆಂದ್ರೆ ಆನೆದು ಪಾಟಿಯಿಂದಲೇ ಅದನ್ನ ಲ್ಯಾಬ್ಗೆಲ್ಲ ಸೆಂಡ್ ಮಾಡಿ ವಾಶಾಲೆ ಮಾಡಿ ಬರುವಾಗ ಈ ತರ ಬರುತ್ತೆ. ಇದು ನೋಡಿ ಎಷ್ಟು ಲೈಟ್ ವೈಟ್ ಆಗಿದೆ. ಯಾಕೆ ಲೈಟ್ ವೈಟ್ ಆಗಿದೆ ಗೊತ್ತಾ? ಪಾಟಿಯಿಂದ ಬಂತು ಅಂತಲ್ಲ, ಅದ್ರಲ್ಲಿ ಕೆಫೆನ್ ಕಂಟೆಂಟ್ 0 ಇದೆ. ಡಿ ಕೆಫೆನ್ ಕಾಫಿ ಬೆಕ್ಕು ಎಲ್ಲ ನುಂಗ್ಬಿಡುತ್ತೆ. ನುಂಗ್ಬಿಟ್ಟು ಸ್ಕಿನ್ ನ ಇದು ಮಾಡ್ತದೆ, ಕರಗಿಸ್ಕೊಳ್ತಾರೆ ಹೊಟ್ಟೆ ಒಳಗೆ. ಬೀನ್ಸ್ ಗಟ್ಟಿ ಇರುತ್ತಲ್ಲ, ಅದಕ್ಕೆ ಹಂಗೆ ಪಾಟಿ ಮಾಡ್ತದೆ. ಆನೆ ಕೂಡ ಯಾಕಂದ್ರೆ ನಾರ್ಮಲ್ ಬೀನ್ಸ್ ತರ ಇರಲ್ಲ ಕಾಫಿ. ನೀವು ಹಂಗೆ ಗಿಡದಿಂದ ಕಿತ್ತು ಈ ತರ ಮಾಡಲ್ವಾ? ಮಾಡ್ಬೋದು, ಅಂದ್ರೆ ಅದು ಬೇರೆ ಇದು ಬೇರೆ. ಯಾಕಂದ್ರೆ ಅದ್ರಲ್ಲಿ ಕೆಫೆನ್ ಇದೆ, ಇದ್ರಲ್ಲಿ ಕೆಫೆನ್ ಇಲ್ಲ. ಯಾಕಂದ್ರೆ ಅದು ಹೊಟ್ಟೆಲಿ ತಿಂದ ಮೇಲೆ ಹೊಟ್ಟೆಲಿ ಒಂದು ಆಸಿಡ್ ಇರುತ್ತೆ, ಅದು ಕೆಫೆನ್ 0 ಮಾಡ್ತಾರೆ. ಅಂದ್ರೆ ಕೆಫೆನ್ ಹೆಲ್ಪ್ಫುಲ್ ಬಿಡ್ತದೆ. ಅಂದ್ರೆ ಇದನ್ನ ಮೆಡಿಸಿನ್ ಟೈಪ್ಗೆ ತುಂಬಾ ಯೂಸ್ ಮಾಡ್ಕೊಳ್ತಾರೆ. ಸಿವಿಟ್ ಕಾಫಿ, ಡಿ ಕೆಫೆನ್ ಕಾಫಿ ಇದು. ಎಕ್ಸಾಂಪಲ್ ಇದೆಲ್ಲ ನೋಡಿ, ಈಗ ಇದಾಗಲಿ ಕೊಡ್ತದಲ್ಲ, ಇದ್ರಲ್ಲಿ ನೋಡಿ ನಿಮಗೆ ಆಯಿಲ್ ಇಷ್ಟು ಕಾಣ್ತಿದೆ, ಆಯಿಲ್ ಉಂಟಲ್ಲ, ಆದ್ರೆ ಇದ್ರಲ್ಲಿ ನೋಡಿ ಆಯಿಲ್ ಉಂಟಾ? ಯಾಕಂದ್ರೆ ಡಿ ಕೆಫೆನ್ ಕಾಫಿ ಇಲ್ಲ. ಸೊ ಇದು ಸ್ಮೆಲ್ ನೋಡಿ, ಸ್ಮೆಲ್ಲು ನಿಮಗೆ ಬರಲ್ಲ. ಇದು ಕ್ಯಾಟ್ದು ಇದು ಅದೇ ರೋಸ್ಟ್ ಇರುತ್ತೆ. ಮತ್ತೆ ಇದು ಪೌಡರ್, ಸಿವಿಟ್ ಕಾಫಿ ಪೌಡರ್, ಸ್ಮೆಲ್ಲು ಅಷ್ಟೇ ಬರಲ್ಲ. ಕಾಫಿ ಬೀನಲ್ಲೇ ಮಾಡ್ತಾರ? ಅದು ಸಿಪ್ಪೆಲ್ಲೇ. ಓಕೆ. This is coffee soap. Coffee soap. 160 rupees each.
ಕ್ಯಾಬ್ ಬೇಕಾ? ನಂಬರ್ ಕಾಲ್ ಮಾಡಿದ್ರೆ ನಾವು ಕಳಿಸ್ಕೊಡ್ತೀವಿ. ಎಷ್ಟಾಗುತ್ತೆ ಕೊರಿಯರ್ ಚಾರ್ಜಸ್ಸು? ಸರ್ ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರಿಗೆ ಪರ್ ಕೆ ಜಿ 80 ರೂಪಾಯಿ ಅಷ್ಟೇ. ಕಾಫಿದಾ? ವೈನು? ಎಲ್ಲ ಪರ್ ಕೆ ಜಿ 80 ರೂಪಾಯಿ ಆಗುತ್ತೆ. ಓಕೆ. ಪರ್ ಕೆ ಜಿ 80 rupees ಫಾರ್ ಕೊರಿಯರ್ ಚಾರ್ಜ್. 280, 400, 480, 540, ಇದು 680. ಇದರಲ್ಲಿ ಇದೇನು ಎಕ್ಸ್ಪೆನ್ಸಿವ್? ಇದು ಹೈ ಕ್ವಾಲಿಟಿ. ಇದು ಇದು ಸಹ ಒಳ್ಳೆ ಕ್ವಾಲಿಟಿನೇ, ಬಟ್ ಅನ್ಸೆಲೆಕ್ಟೆಡ್ ಅಂತ ಹೇಳ್ತೀವಿ. ಸ್ವಲ್ಪ ಕಲರ್ ಫೇಡ್ ಸ್ವಲ್ಪ ಆಗಿರ್ತದೆ. ಸೆಲೆಕ್ಟೆಡ್ ಎಲ್ಲ ಇಲ್ಲಿ ಇದೇ ಥರ ಇರೋದು. ಚಿಕೋರಿ ವಿತೌಟ್ ಚಿಕೋರಿ. ವಿತೌಟ್ ಚಿಕೋರಿನಾ? ಚಿಕೋರಿ ಏನು ಇದರಲ್ಲಿ ಇಲ್ಲಿ ಮಾಡೋದಾ ಇದು? ನಮ್ಮದೇ ಮ್ಯಾನುಫ್ಯಾಕ್ಚರಿಂಗೇ ನಮ್ಮದು. ಎಷ್ಟಿದು ಕಾಫಿ? ಕೂರ್ಗ್ ಸ್ಪೈಸಸ್ಗಳು 350 ರೂಪಾಯಿ. 250 ಗ್ರಾಮ್ಸ್ ಇದು? 100 ಗ್ರಾಮ್ಸು? ಹೌದು. ಇದು ಫಿಲ್ಟರ್ದಾ? ಇದು ಫಿಲ್ಟರ್ ಕಾಫಿನಾ? ಇನ್ಸ್ಟೆಂಟ್ ಕಾಫಿ ಡೈರೆಕ್ಟ್ ಮಿಲ್ಕ್ ಪ್ಯಾಕ್ ಮಾಡಬೇಕು, ಅದೇ ನೀರಿಗೆ ಹಾಕಿ ಕುದಿಸ್ಬೇಕು, ಮತ್ತೆ ಅದು ಸ್ಟೇನ್ ಮಾಡಬೇಕು. ಬಟ್ಟೆ ಇಲ್ಲ ಫಿಲ್ಟರ್ ಪೇಪರ್. ನಮ್ಮ ಹತ್ರ ಫಿಲ್ಟರ್ ಇದೆ, ಸ್ಟೀಲ್ದು. ಮೇಲೆ ಹಾಕೋದು, ಕೆಳಗಡೆ ಫಿಲ್ಟರ್ ಆಗೋದು. ಅದ್ರಲ್ಲಿ ಮಾಡ್ಬೋದಲ್ಲ ಸರ್? ಇದು ರೋಬಸ್ಟಾ, ಅದರಲ್ಲಿ ಅರಾಬಿಕಾ ಬರ್ತದೆ, ಕಾವೇರಿ ಬರ್ತದೆ. ಕಾವೇರಿ ಕೊಡಿ, ಅದನ್ನೇ ನಿಮ್ದಲ್ವಾ? ಎಲ್ಲ ಇಲ್ಲಿದೆ, ಎಲ್ಲ ಇಲ್ಲಿಂದೆ. ಬಟ್ ಇದು ಆಕ್ಚುಲಿ ಆಗಿರೋದು ಇಂಡಿಯಾದಲ್ಲಿ ಹೈಬ್ರಿಡ್ ಕಾಫಿ ಅಷ್ಟೇ. ಇದು 220ನಾ? ಇದು 100 ಗ್ರಾಮ್ಸು? 350 ದಿಸ್ ಇಸ್. ಅದು ಕಾವೇರಿ ಸ್ವಲ್ಪ ಸ್ಟ್ರಾಂಗ್ ಬರುತ್ತೆ. ನೀವು ಎಷ್ಟು ಬಾಯ್ಲ್ ಮಾಡ್ತೀರ ಅಷ್ಟು ಸ್ಟ್ರಾಂಗ್ ಬರುತ್ತೆ ಕಾವೇರಿ. ಸೆಕೆಂಡ್ ಸ್ಟ್ರಾಂಗ್ ಅರಾಬಿಕಾ, ಥರ್ಡ್ ಸ್ಟ್ರಾಂಗ್ ಇದೆಯಲ್ಲ ಇದು ಕಾವೇರಿ. ಅದು ಪೀ ಬೇರೆ ಸ್ವಲ್ಪ ತೋರಿಸಿ. ಓ, ರೇಟು ಜಾಸ್ತಿ ಇದೆ. ಇದು ಕ್ವಾಲಿಟಿ ವೈಸ್ ಹೋಗುತ್ತೆ. ಇದು ತುಂಬ ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗ್. ಸ್ವಲ್ಪ ನಿಮಗೆ 3-4 ಕಪ್ ಆಗಿಬಿಡುತ್ತೆ ಅಷ್ಟು ಸ್ಟ್ರಾಂಗ್. ಸೆಕೆಂಡ್ ಸ್ಟ್ರಾಂಗ್ ಒಂದು ಅರಾಬಿಕಾ 1 ಸ್ಪೂನಲ್ಲಿ 2 ಕಪ್. ಇದು ಕಾವೇರಿ ಮೀಡಿಯಮ್. ನೀವು ಎಷ್ಟು ಬಾಯ್ಲ್ ಮಾಡ್ತೀರ ಅಷ್ಟು ಫ್ಲೇವರ್. ಆದಮೇಲೆ ಸ್ಮೂತ್ ಕಾಫಿ, ಆರ್ಗ್ಯಾನಿಕ್ ಫಿಲ್ಟರ್ ಕಾಫಿ. ಇದು ಅರಾಬಿಕಾ ರೋಬಸ್ಟಾ, ಅದು ಮಿಕ್ಸ್. ಇದು ರೋಬಸ್ಟಾ ಕೆಳಗಿರೋದು. ಸೊ ಸ್ಟ್ರಾಂಗ್ ಹೋದಷ್ಟು ರೇಟ್ ಜಾಸ್ತಿ. ಎಷ್ಟು ಇದು ಜೀರಾ. ಇದೆಲ್ಲ ಇಲ್ಲೇ ಬೆಳೆಯೋದಾ? ಎಲ್ಲ ಅಂದರೆ ನಿಮಗೆ ಸ್ವಲ್ಪ ಒಂದು 90% ಇದೆಷ್ಟು? ಇದು ಹಾಫ್ ಕೆ ಜಿನಾ? ಹೊರಗೆ ಆ ಕಡೆ ಈ ಕಡೆ ಇದು ½ ಕಿಲೋ ಸರ್. ಹಾಫ್ ಕೆ ಜಿ 900 ಇದು. ಓಕೆ. ಇನ್ನೊಂದು ಬರ್ತದೆ 600 ರೂಪಾಯಿ. ಅದು ಸೆಕೆಂಡ್ ಕ್ವಾಲಿಟಿ ಬರುತ್ತೆ. ಇದು ಫಸ್ಟ್ ಕ್ವಾಲಿಟಿ 450 ಹಾಫ್ ಕೆ ಜಿ. ಇದು ಸೋಂಬಾ? ಇದು ದೊಡ್ಡ ಸೋಂಪು, ಕೆಳಗಿರೋ ಚಿಕ್ಕ ಸೋಂಪು. 200. ಇದು 1/4 ಕೆ ಜಿನಾ? ಇದು కొరే రాకివ్వండి. ఇదేంగా 34 తీసి కుడికోలే, అదేంగా 15 పీస్ కుడిపోతుంది. బాక్స్ వెలిగిపోండి ಅವಳೆ. ಇಷ್ಟು ದೊಡ್ಡದು ಎರಡೇ ವೆರೈಟಿ ಬರೋದು. ಒಂದು ನಾವು ಊಟಿಯಲ್ಲಿ ತಗೊಂಡ್ವಿ. ಅದು ಊಟಿಯಲ್ಲಿ ತಗೊಂಡ್ರು ಅದೇ ಸಿಗೋದು. ಯಾವ ಶೇವ್ ಬಟ್ರಲ್ಲ, ಇದೇ ಶೇವ್ ಬಟ್ರ್ ಸಿಗೋದು ಊಟಿಯಲ್ಲೂ. ಅದೇ ಶೇವ್ ಬಟ್ರ್. ಅದು ಮ್ಯಾನುಫ್ಯಾಕ್ಚರಿಂಗ್ ಆಗೋದೇ ಎರಡು. ಒಂದು 200 ml, 500 ml.